ಇಡೀ ಜಗತ್ತಿಗೆ ಒಂದು ಆಘಾತ ಉಂಟಾಗ್ಲಿಕ್ಕಿದೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ರಿಗೂ? ಕಾಣಿಸ್ತಾ ಇದೆ ಬ್ರದರ್. ಹೌದು ಓಕೆ ಬ್ರದರ್, ಕಾಣ್ತಾ ಕಾಣಿಸ್ತಾ ಉಂಟು. ಉಂಟು. ಓಕೆ ಓಕೆ, ಗುಡ್ ಗುಡ್. ನೋಡಿ, ಇಡೀ ಜಗತ್ತಿಗೆ ಉಂಟಾಗಲಿರೋ ಒಂದು ಆಘಾತ, ಅದು ಯಾವುದು ಅಂತ ಗೊತ್ತುಂಟ ಎಲ್ಲರಿಗೂ? ಹೇಳ್ಬೋದಾ? ಈಗ ಇನ್ನಷ್ಟು ಅವರು ಸ್ವಲ್ಪ ಸತ್ಯ ಸ್ಪಷ್ಟತೆ. ಇಲ್ಲ, ಹ್ಮ್, ಹೇಳಿ. ಸತ್ಯ ದೇವರನ್ನು ನಂಬಿಲ್ಲ ಅವರು. ಸತ್ಯ ದೇವರನ್ನು ಹೇಳಿ. ನಂಬಲಿಲ್ಲ. ಅಲ್ಲ, ಇಡೀ ದೇವರಂತ ಜಗತ್ತಿಗೆ ಮುಂದೆ ಆಗಲಿರುವಂತ ದೊಡ್ಡ ಒಂದು ಆಘಾತ, ಶಾಕ್, ಯೇಸು ಸ್ವಾಮಿ ಬರುವುದು. ಯೇಸು ಸ್ವಾಮಿ ಬರುವಂತದ್ದಾಗಿದೆ. ಕರೆಕ್ಟ್ ಆದ ಉತ್ತರ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಗಳಿಗೆಯಲ್ಲಿ ನಡೆಯಬೇಕಾದಂತ ದೊಡ್ಡ ಒಂದು ಇವೆಂಟ್. ಇವೆಂಟಿಗೆ ಏನಂತ ಹೇಳ್ತಾರೆ ಕನ್ನಡದಲ್ಲಿ? ಇವೆಂಟ್ ಒಂದು ಸಂಗತಿಯ ಅಲ್ಲ, ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇವೆಂಟಿಗೆ ಕಾರ್ಯಕ್ರಮ ಅಂತಾರೆ. ಹೌದು, ಒಂದು ದೊಡ್ಡ ಸಂಗತಿ, ಕಾರ್ಯಕ್ರಮ, ಅಥವಾ ಒಂದು ದೊಡ್ಡ ಕಾರ್ಯಕ್ರಮ ಅಂತಾನೆ ಹೇಳುವ. ಸರಿ, ಇವಾಗ ವೆರಿ ನೆಕ್ಸ್ಟ್ ನಮ್ಮ ಮುಂದೆ ಇರುವಂತ ಕಾರ್ಯಕ್ರಮ ಅದೇನದು? ಯೇಸು ಕ್ರಿಸ್ತನ ಈ ಭೂಮಿಗೆ ಬರೋಣ ಅಲ್ವಾ? ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಂತ ಒಂದು ಕಾರ್ಯಕ್ರಮ ಇದು. ಸಭೆ ಆಗಿರೋ ನಮ್ಮೆಲ್ಲರಿಗಿರುವಂತ ದೊಡ್ಡ ನಿರೀಕ್ಷೆ ಆಗಿದೆ. ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಇವತ್ತು ದುಃಖ, ಕಷ್ಟ, ನೋವು, ಸುಖ, ಸಿರಿವಂತಿಗೆ, ಬಡತನ, ಹೌದಾ, ಆಶೀರ್ವಾದ, ಕೊರೆತನ, ಇನ್ನಿತರೆ ಲಿಸ್ಟ್ ಗಳನ್ನು ಹಾಕಿದ್ರೆ ನಮ್ಗೆಲ್ಲರಿಗೂ ಗೊತ್ತುಂಟು. ಅನೇಕ ಸಂಕಟ, ಭಾರದೊಂದಿಗೆ ಜೀವಿಸ್ತಾ ಇದ್ದೀವಿ. ನಂಬಿಕೆ ಇಟ್ಟಿದ್ದೀವಿ, ಬಲವಾಗಿ ಕ್ರಿಸ್ತನನ್ನೇ ಹಿಂಬಾಲಿಸ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಸಂಕಟದೊಡನೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಲ್ವಾ? ಕೆಲವೊಮ್ಮೆ ರೋಗ, ಮರಣ ಕೂಡ ನೋಡಿದ್ದೇವೆ. ಅನೇಕ ಕುಟುಂಬಸ್ಥರು, ಅನೇಕ ಒಳ್ಳೊಳ್ಳೆ ವ್ಯಕ್ತಿಗಳು ಸಹ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರೂ ಸಹ ಸಭೆ, ಆತನ ಮಕ್ಕಳಾಗಿರೋ ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಕರೆಕ್ಟ್? ಆ ನಿರೀಕ್ಷೆ ಯಾವ್ದಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಎರಡನೆಯ ಬರೋಣ. ಏನ್ ಹೇಳ್ತಾರೆ? ಯೇಸು ಕ್ರಿಸ್ತನ ಎರಡನೆಯ ಬರೋಣ ಅಂತ ಹೇಳ್ಬೋದು. ಹಾಗಾದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣದ ಸಮಯವನ್ನು ನಾವು ನೋಡಿದಾಗ ಅದು ಸಭೆಗೆ ದೊಡ್ಡ ನಿರೀಕ್ಷೆ ಆಗಿದೆ, ಖಂಡಿತ. ಆದ್ರೆ ಈ ಲೋಕಕ್ಕೆ ಏನಾಗಿದೆ? ಆಘಾತ ಆಗಿದೆ. ಇದು ಹೇಗೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಲೋಕಕ್ಕೆ ದೊಡ್ಡ ಆಘಾತ, ಸಭೆಗೆ ಅದು ನಿರೀಕ್ಷೆ. ಈ ಎರಡು ಸತ್ಯವನ್ನು ತಿಳ್ಕೊಳ್ಬೇಕು. ಕ್ರಿಸ್ತನನ್ನು ನಂಬಿರುವಂತ ನಮಗೆ ಅದು ಉಲ್ಲಾಸ, ನೆಮ್ಮದಿ, ನಿತ್ಯ ಒಂದು ರಕ್ಷಣೆ, ನಿತ್ಯ ನಿರೀಕ್ಷೆ, ನಿತ್ಯ ಬಾಳನ್ನು ಹೊಂದ್ಕೊಳ್ಳಿಕ್ ಹೋಗ್ತಾ ಇದ್ದೇವೆ. ನಿಮ್ಮಲ್ಲಿ ಹೇಳಿದ ಹಾಗೆ ಯೇಸು ಕ್ರಿಸ್ತನ ಹಾಗೆ ನಾವು ಸಹ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅವರು ಇದ್ದ ಹಾಗೆ ಅವರನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತ ಒಂದು ಕ್ಷಣ, ಅದ್ಭುತವಾದಂತ ಕ್ಷಣ. ಆದ್ರೆ ಲೋಕಕ್ಕೆ ಅದು ದೊಡ್ಡ ಆಘಾತವಾಗಿರುವಂತ ಕ್ಷಣವಾಗಿದೆ. ಹಾಗಾಗಿ ನಾವು ಈ ಸಮಯದಲ್ಲಿ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ: ಈ ಲೋಕದಲ್ಲಿ ಮರಣ ಎಂಬುದು ಕಡೆಯ ಶತ್ರುವಾಗಿದೆ. ಈ ವಾಕ್ಯ ಓದ್ತೀರಾ? 1 ಕೊರಿಂಥ 15:26. ಮರಣ ಎಂಬುದು ದೊಡ್ಡ ಶತ್ರು ಅಲ್ವಾ ಎಲ್ಲರದು? ಇದಕ್ಕೆ ಉತ್ತರವನ್ನು ಯಾವ ವಿಜ್ಞಾನಿ ಸಹ ಕಂಡು ಹಿಡಿದಿಲ್ಲ, ಮರಣಕ್ಕೆ ಉತ್ತರ ಅಲ್ವಾ? ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ ವಿಜ್ಞಾನಿಗಳು, ಆದ್ರೆ ಮರಣಕ್ಕೆ ಉತ್ತರವನ್ನು, ಜೀವನವನ್ನು ಕಂಡುಹಿಡಿಯಲೇ ಇಲ್ಲ. ಅದು ಆಗೋದು ಇಲ್ಲ ಯಾರ ಹತ್ರ. ಯಾಕಂದ್ರೆ ಜೀವ ಇರೋದು ಒಬ್ಬನಲ್ಲಿಯೇ. ಜೀವ ಕೊಟ್ಟವನು ಒಬ್ಬನೇ, ಜೀವನು ಪುನಃ ಪಡೆದು ಕೊಡುವನು ಒಬ್ಬನೇ, ಮರಣವನ್ನು ಕೊಡುವನು ಒಬ್ಬನೇ ಆಗಿದ್ದಾನೆ, ಅದೇ ಯೇಸು ಕ್ರಿಸ್ತನು. ಯೇಸು ಹೇಳಿದ್ದಾರೆ, ನಾನು ಸತ್ತಿದ್ದೇನು, ಇಗೋ ಇವಾಗ ಜೀವಂತವಾಗಿದ್ದೇನೆ, ಜೀವಿಸುವವನಾಗಿದ್ದೇನೆ. ಇನ್ನು ಮೇಲೆ ನಾನು ಸಾಯುವನಲ್ಲ, ನಾನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೇನೆ. ಮರಣ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ, ಪ್ರಕಟಣೆ 1:18.
ಆದ್ರೆ 1 ಕೊರಿಂಥ 15:26 ಹೇಳ್ತದೆ, ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. ಈ ವಾಕ್ಯ ಹೇಳ್ತದೆ, ಮರಣವು ಕಡೆಯ ಶತ್ರುವಾಗಿ ನಿವೃತ್ತಿಯಾಗುತ್ತದೆ, ಮುಗಿದು ಹೋಗ್ತದೆ, ಹ್ಮ್ ಅಂತ್ಯವಾಗ್ತದೆ ಅಂತ. ಹಾಗಾದ್ರೆ ಈ ಲೋಕದ ಕಡೆಯ ಶತ್ರು ಬೇರೆ ಏನು ಅಲ್ಲ, ಮರಣ. ಈ ಮರಣಕ್ಕೆ ಜಯವನ್ನು ಗಳಿಸ್ಲಿಕ್ಕೆ ಯಾವ ಮನುಷ್ಯನಿಂದ, ಈ ಲೋಕದ ಶಕ್ತಿಯಿಂದ ಸಾಧ್ಯವಾಗಿಲ್ಲ. ಮರಣವೆಂಬ ಕಡೆಯ ಶತ್ರುವನ್ನು ಜಯಿಸಿದ್ದು ಒಬ್ಬನೇ, ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಂತ ಯೇಸು ಕ್ರಿಸ್ತನು ಮಾತ್ರ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ನಾನು ಜೀವಂತವಾಗಿ ಎದ್ದು ಬಂದಿದ್ದೇನೆ ಅಂತ 3ನೇ ದಿನದ ನಂತರ, ಅಂದ್ರೆ ಕ್ರೂಜಿ ಮೇಲೆ ಸತ್ತು ಹೂಣಲ್ಪಟ್ಟು 3 ದಿವಸ 3 ರಾತ್ರಿಗಳ ನಂತರ ಜೀವಂತನಾಗಿ ಪುನರುತ್ಥಾನ ಆಗಿ ಎದ್ದು ಬಂದು, ನಾನು ಜೀವಿಸುವನಾಗಿದ್ದೇನೆ, ನಾನೇ ಜೀವವು, ನಾನೇ ಪುನರುತ್ಥಾನವು ಅಂತ ಹೇಳಿದ ಮಾತುಗಳು ನಮಗೆ ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಇವತ್ತು ಯೇಸುವನ್ನು ನಂಬಿರುವವರಿಗೆಲ್ಲರಿಗೂ ಈ ಒಂದು ನಿರೀಕ್ಷೆ ಇದೆ. ಏನು? ಕ್ರಿಸ್ತನನ್ನು ನಂಬಿರುವವರು ಸತ್ತರು ಬದುಕುವವರಾಗಿದ್ದಾರೆ, ಅವರು ಸಹ ಕೊನೆಯ ದಿನದಲ್ಲಿ ಪುನರುತ್ಥಾನ ಆಗ್ತಾರೆ ಎಂಬ ನಿರೀಕ್ಷೆ ಯೇಸುವನ್ನು ನಂಬಿರೋರಿಗೋಸ್ಕರ ಕೊಡಲ್ಪಟ್ಟಿದೆ. ಹಾಗಾಗಿ ಯೇಸುವನ್ನು ನಂಬುವುದು ನಮಗೆ ಉಲ್ಲಾಸ, ಆನಂದ ಮತ್ತು ಜಯವಾಗಿದೆ, ನೆಮ್ಮದಿಯಾಗಿದೆ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿರುವಂತ ಪ್ರತಿಯೊಂದು ಶತ್ರುಗಳನ್ನು, ಅದು ಕೊನೆಯ ಶತ್ರುವಾಗಿರೋ ಮರಣವನ್ನು ಸಹ ಹೋಗಲಾಡಿಸಿ ಕರ್ತನು ನಮಗೆ ನಿತ್ಯ ಜೀವವನ್ನು ಕೊಟ್ಟು ಆತನ ಜೊತೆಯಲ್ಲಿ ನಿರಂತರವಾಗಿ ಬಾಳ್ಲಿಕ್ಕೆ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಇದು ರಿಜಿಸ್ಟರ್ಡ್ ಆಗಿದೆ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಲೂಕ 10:20 ಹೇಳಿದ್ದಾರೆ, ನಿಮ್ಮ ಹೆಸರುಗಳು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂದು ನೀವು ಉಲ್ಲಾಸಗೊಳ್ಳಿರಿ, ಸಂತೋಷ ಪಡಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಾವು ಸಂತೋಷ ಪಡುವಂತ ಸಂದರ್ಭವಾಗಿದೆ. ನೋಡಿ, ಯೇಸು ಕ್ರಿಸ್ತನ ಬರೋಣದ ಬಗ್ಗೆ, ತಿರುಗಿ ಬರುವಿಕೆಯ ಬಗ್ಗೆ ಅನೇಕ ಉಲ್ಲೇಖಗಳು ಪೂರ್ಣ ಬೈಬಲ್ ಅಲ್ಲಿ, ನಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟೋ ಸಲ ಬರೆಯಲ್ಪಟ್ಟಿದೆ. ಹಳ ಒಡಂಬಡಿಕೆಯಲ್ಲೂ ಬರೆಯಲ್ಪಟ್ಟಿದೆ, ಹೊಸ ಒಡಂಬಡಿಕೆಯಲ್ಲೂ ಬರೆಯಲ್ಪಟ್ಟಿದೆ. ಹಾಗಾಗಿ ಇದು ಒಂದು ನಿಜ ಘಟನೆ ಆಗ್ಲಿಕ್ಕಿದೆ. ಇದನ್ನೆಲ್ಲರೂ ನೋಡ್ತಾರೆ, ಅನುಭವಿಸ್ತಾರೆ ಎಂಬುದು ಸತ್ಯವಾಗಿದೆ. ಅದಕ್ಕೋಸ್ಕರ ಇದರ ಬಗ್ಗೆ ಯೇಸು ಸ್ವಾಮಿ ಸ್ವತಃ ನಮಗೆ ಕಲಿಸಿದ್ದಾರೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಲೋಕನ ಸುವಾರ್ತೆ 17ನೇ ಅಧ್ಯಾಯ, 21ನೇ ಅಧ್ಯಾಯ, ಅದೇ ರೀತಿಯಾಗಿ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಮತ್ತು ಪೌಲನು ಬರೆದಂತ, ಅಪೊಸ್ತಲರು ಬರೆದಂತ ಅನೇಕ ಪತ್ರಿಕೆಗಳಲ್ಲಿ, ಅದೇ ರೀತಿಯಾಗಿ ಪ್ರಕಟಣೆಯ ಪುಸ್ತಕದಲ್ಲಿಯೂ ಸಹ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಇಗೋ ಬರುವವನಾಗಿದ್ದೇನೆ, ಇಗೋ ನಾನು ಬರುವವನಾಗಿದ್ದೇನೆ ಅಂತ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ. ಸೊ ಅದನ್ನು ನಾವು ಇದರ ಮುಂದೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅವರು ಬರ್ಬೇಕಾದ್ರೆ ನಾವು ಹೇಗಿರ್ಬೇಕು ಎಂಬುದು ಎಲ್ಲಕ್ಕಿಂತ ಮುಖ್ಯವಾದ ಸಂಗತಿ. ಅವರು ಬಂದ ಮೇಲೆ ಖಂಡಿತವಾಗಿ ಅವರನ್ನು ನಾವು ಮುಖಾಮುಖಿ ನೋಡುವೆವು, ಅವರ ಜೊತೆ ಸೇರುವೆವು. ನಮ್ಮ ದುಃಖವೆಲ್ಲ ನೀಗಿ ಹೋಗಿ ನಮಗೆ ಸಂತೋಷ ಉಂಟಾಗುವುದು. ಇನ್ನು ಮೇಲೆ ನಮಗೆ ಮರಣ ಇರುವುದಿಲ್ಲ, ಇನ್ನು ಮೇಲೆ ಕಷ್ಟ ಇರುವುದಿಲ್ಲ, ಇನ್ನು ಮೇಲೆ ದುಃಖ ಇರುವುದಿಲ್ಲ, ಸಂಕಟ ಇರುವುದಿಲ್ಲ, ಯಾವ ನಷ್ಟವೂ ಈ ಭೂಮಿಯಲ್ಲಿ ಇರುವುದಿಲ್ಲ. ನಿತ್ಯವಾಗಿ ನಾವು ಯೇಸು ಕ್ರಿಸ್ತನ ಜೊತೆಗೆ ಬಾಳಲಿಕ್ಕೆ ಹೋಗುವವರಾಗಿದ್ದೇವೆ. ಹಾಗಾಗಿ ನಾವು ಇವತ್ತು ಈ ಭೂಮಿಯಲ್ಲಿ ಆತನನ್ನು ಆರಾಧಿಸುತ್ತಾ ದಿನನಿತ್ಯಲೂ ಆತನ ಸನ್ನಿಧಿಯಲ್ಲಿ ಕಾಲವನ್ನು ಕಳೆಯುತ್ತಾ ಆತನಿಗೋಸ್ಕರವೇ, ಆತನಿಗಾಗಿಯೇ ಬದುಕುವರಾಗಬೇಕು ಎಂಬುದು ಆತನ ಚಿತ್ತವಾಗಿದೆ. ಹಾಗಾಗಿ ಆತನ ಬರೋಣದ ಬಗ್ಗೆ, ಆತನ ಬರುವಿಕೆಯ ಬಗ್ಗೆ ಹೆಚ್ಚೆಚ್ಚಾಗಿ ನಾವು ಈ ದಿನಗಳಲ್ಲಿ ತಿಳ್ಕೊಳ್ಳೋರಾಗೋಣ. ನಾನು ಇವತ್ತು ಇದನ್ನು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಅನೇಕ ವಾರಗಳು ಹೋಗ್ಬಹುದು. ಹಾಗಾಗಿ ನಾವು ಎಷ್ಟು ಆಗುತ್ತೋ ಅಷ್ಟು ಸ್ಲೈಡ್ಗಳನ್ನು ನಾವು ನೋಡ್ತಾ ಹೋಗೋಣ. ಅನೇಕ ಸ್ಲೈಡ್ಗಳಿದ್ದಾವೆ, 200ಕ್ಕಿಂತ ಹೆಚ್ಚು ಸ್ಲೈಡ್ಗಳಿದ್ದಾವೆ. ಸೊ ಬರೋ ದಿನದಲ್ಲಿ ಇನ್ನಷ್ಟು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕೆಲವೊಂದನ್ನು ಇವತ್ತಿನ ಸಮಯವನ್ನು ನೋಡಿಕೊಂಡು ನಾವು ಕಲಿಯೋರಾಗೋಣ. ಯೇಸು ಕ್ರಿಸ್ತನ ಬರೋಣದ ವಿಷಯವನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಉಲ್ಲಾಸ ಉಂಟಾಗಲೇಬೇಕು. ಇದು ಉಲ್ಲಾಸವನ್ನು ಉಂಟು ಮಾಡುವ ವಿಷಯ ಹೊರತು ದುಃಖವನ್ನು ಉಂಟು ಮಾಡುವ ವಿಷಯ ಅಲ್ಲ. ಎಲ್ಲರೂ ನಂಬ್ತೀರಾ?
ಇದು ದುಃಖ ಉಂಟು ಮಾಡುವ ವಿಷಯನೋ ಅಥವಾ ಉಲ್ಲಾಸ ಉಂಟು ಮಾಡುವ ವಿಷಯನೋ? ಸಂತೋಷ. ಸಂತೋಷ. ಸಂತೋಷ, ಉಲ್ಲಾಸ ಉಂಟು ಮಾಡುವಂತ ಸಮಯ. ಅವಳನ್ನು ಹೇಳ್ತಾನೆ, ಈ ವಿಷಯವನ್ನು ಹೇಳಿ ಎಲ್ಲರಿಗೆ ಸಂತೈಸಿರಿ ಅಂತ ಅಲ್ವಾ? ಮುಂದೆ ಆ ವಾಕ್ಯವನ್ನು ನಾವು ಓದುವರಾಗೋಣ. ಹಾಗಾದ್ರೆ ಸಂತೋಷ ಅಲ್ವಾ ಎಲ್ಲರಿಗೂ? ನಿಜವಾಗಿಯೂ ಸಂತೋಷ ಹೌದು. ಉಂಟಾ? ಹೌದು ಹೌದು. ಹೌದು ಬ್ರದರ್. ನೆಕ್ಸ್ಟ್ ಇವೆಂಟ್, ನೆಕ್ಸ್ಟ್ ಪ್ರೋಗ್ರಾಮ್ ಇದೇ ಆಗಿದೆ. ನಾವೆಲ್ಲರೂ ಇವತ್ತು ಕಷ್ಟಪಟ್ಟು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಫೋರ್ಸ್ ಮಾಡ್ತಾ ಇದ್ದೇವೆ. ಲೋಕವೆಲ್ಲ ಹೇಳ್ತಾರೆ ಮತಾಂತರ ಮಾಡ್ತಾರೆ ಅಂತ. ಇದು ಮತಾಂತರವಲ್ಲ, ಮುಂದೆ ಆಗ್ಲಿಕ್ಕಿರುವಂತ ದೊಡ್ಡ ಸಂಗತಿ ಆಗಿದೆ, ದೊಡ್ಡ ಪ್ರೋಗ್ರಾಮ್ ಆಗಿದೆ, ದೊಡ್ಡ ಕಾರ್ಯಕ್ರಮವಾಗಿದೆ ಈ ಭೂಮಿಯ ಮೇಲೆ. ಇಡೀ ಲೋಕವೇ ಕಣ್ಣೆತ್ತಿ ನೋಡುವುದು, ಆತನನ್ನು ತಿವಿದವರು ಸಹ ಆತನನ್ನು ನೋಡುವರು ಅಂತ ಪ್ರಕಟಣೆ 1 ವಾಕ್ಯ 7-8 ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಸಲ್ಲಿಸುವುದು ಮುಖ್ಯವಾಗಿದೆ. ಆಮೇನ್. ಎಲ್ಲರೂ ಆತನನ್ನು ನೋಡುವರು. ನೋಡಿ, ಪ್ರಕಟಣೆ 1:5 ಅಥವಾ 7 ನೋಡಿ. ಪ್ರಕಟಣೆ ಸಿಕ್ಕಿದ್ರೆ ಓದಿ. ಏಳು ಅನ್ಸುತ್ತೆ ಅಲ್ವಾ? 7. ನಮ್ಮನ್ನು ಪ್ರೀತಿ ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೆಯೇ ಆಮೇನ್. ಆಮೇನ್. ಎಲ್ಲರೂ ಆತನನ್ನು ನೋಡುವರು. ಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ನೋಡಿ, ಯೇಸು ಕ್ರಿಸ್ತನ ಬರೋಣ ಪ್ರಕಟವಾದಂಥದ್ದು, ಆಯ್ತಾ? ಎಲ್ಲರ ಕಣ್ಣುಗಳು ಆತನನ್ನು ನೋಡುವಂತದ್ದಾಗಿದೆ. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ನಾವಿವತ್ತು ಕಾಣದೆ ಆತನನ್ನು ನಂಬುವರಾಗಿದ್ದೇವೆ, ನಾವೇ ಧನ್ಯರು. ಇನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ನೋಡದೆ ನಂಬಿದವರು ಧನ್ಯರು ಅಂತ ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ನಾವೆಲ್ಲರೂ ಧನ್ಯರಾಗಿದ್ದೇವೆ, ಯಾಕೆಂದ್ರೆ ಆತನನ್ನು ನೋಡಿಲ್ಲ, ಆದ್ರೂ ಸಹ ಪೂರ್ಣ ನಂಬಿಕೆಯೊಂದಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಹೌದಲ್ವಾ? ಹಾಗಾದ್ರೆ ಇದು ಸಂತೋಷದ ವಿಷಯ. ಓಕೆ, ನೋಡಿ, ಕ್ರಿಸ್ತನ ಬರೋಣದ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನು ಮೊದಲನೇ ಸಲ ಈ ಭೂಮಿಗೆ ಮಗುವಾಗಿ ಹುಟ್ಟಿ ಬೆಳೆದು 30 ವರ್ಷ ಆದ ಮೇಲೆ ಸೇವೆ ಮಾಡಿ 33.5 ವರ್ಷ ಆದ ಸಂದರ್ಭದಲ್ಲಿ ಕ್ರೂಶಿಯ ಮರಣವನ್ನು ಹೊಂದಿ ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು 40 ದಿನಗಳ ನಂತರ ಪರಲೋಕಕ್ಕೆ ಏರಿ ಹೋದದ್ದು ನಮ್ಮೆಲ್ಲರಿಗೆ ತಿಳಿದಿರುವಂತಹ ವಿಷಯ. ಹೌದಲ್ವಾ? ಹೇಗೆ ಏರಿ ಹೋದನೋ ಹಾಗೆ ತಿರುಗಿ ಬರುತ್ತೇನೆ ಎಂದು ಅಲ್ಲಿ ಪ್ರವಾದನೆ ಆಯಿತು. ಅದನ್ನು ಸಹ ಓದುವ. ಅಪೊಸ್ತಲರ ಕೃತ್ಯ 1 ನೋಡಿ 5. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ಎಲ್ಲಿ ಬರೆದಿದೆ ನೋಡಿ, 1 9 10 9. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡರು.
ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಮೇನ್. ಆಮೇನ್. ಓಕೆ, ನೋಡಿ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ನಿಮ್ಗೆಲ್ರಿಗೂ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಲ್ಲೋ ಒಂದ್ ನಿಮಿಷ. ಎಂಟೈರ್ ಸ್ಕ್ರೀನ್. ಕಾಣಿಸ್ತಾ ಇದೆ ಬಾಬು. 1 second. ಓಕೆ, ಸಿ. ಅಲ್ಲಿ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಯೇಸು ಸ್ವಾಮಿ, ಆತನು ಅಂದ್ರೆ ಯೇಸು ಸ್ವಾಮಿ ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಿಯಾದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಅವನು ತಿರುಗಿ ಬರುವನು ಎಂದು ಹೇಳಿದರು. ನೋಡಿ, ಇದನ್ನ ಅಂಡರ್ಲೈನ್ ಮಾಡ್ತೀನಿ. ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಈ ವಾಕ್ಯವನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಆಯ್ತಾ? ಅದೇ ರೀತಿಯಾಗಿ ಬರುವನು ಎಂದು ಯಾರಿಗೆ ಹೇಳಿದ್ದಾರೆ? ಶಿಷ್ಯರಿಗೆ ಹೇಳಿದ್ದಾರೆ. ಯಾರು? ಅಲ್ಲಿ ಬಂದಿರುವಂತ ಇಬ್ಬರು ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು, ಅಂದ್ರೆ ಅವರು ದೇವದೂತರುಗಳು ಆಗಿರ್ಬೋದು. ಸೊ ಈ ವಾಕ್ಯದ ಮೇರೆಗೆ ಯೇಸು ಕ್ರಿಸ್ತನ ಎರಡನೇ ಬರೋಣ ಹೇಗೆ ಆಗುತ್ತದೆ ಅಂತ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ಇನ್ನು ಮೇಲೆ ನಾವು ಯಾವ ಡೌಟ್ಸ್ ಗಳನ್ನು ಕ್ರಿಸ್ತನ ಬರೋಣದ ಬಗ್ಗೆ ಇಟ್ಕೊಳ್ಳದೆ, ನಾವು ಸ್ಪಷ್ಟವಾದಂತ ಒಂದು ಪಿಕ್ಚರ್, ಒಂದು ಚಿತ್ರ, ಒಂದು ತಿಳುವಳಿಕೆ, ಒಂದು ಸ್ಟಡಿ, ಶಿಕ್ಷಣ ನಮ್ಮ ಹೃದಯದಲ್ಲಿ ಇರಬೇಕು. ಇದರ ವಿಷಯವಾಗಿ ಯಾರು ಸಹ ನಮ್ಮನ್ನು ಮೋಸಗೊಳಿಸದಂತೆ ನಾವು ನೋಡಿಕೊಳ್ಳಬೇಕೆಂದು ಯೇಸು ಸ್ವಾಮಿನೂ ಸಹ ನಮಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಯೇಸು ಕ್ರಿಸ್ತನ ಎರಡನೆಯ ಬರೋಣ, ಆತನು ಹೇಗೆ ಹೋಗಿದ್ದಾನೋ ಹಾಗೆ ಬರ್ತಾನೆ. ಮೊದಲನೇ ಸಲ ಮಗುವಾಗಿ ಹೋದನು. ಎರಡನೇ ಸಲ ಆತನು ಹೇಗೆ ಬರ್ತಾನಂತೆ? ಆತನು ಮಹಿಮೆಯ ಶರೀರವನ್ನು ಹೊಂದಿಕೊಂಡಿದ್ದಂತ ಯೇಸು ಸ್ವಾಮಿ ಅದೇ ರೀತಿಯಾಗಿ ಮಹಿಮೆಯಿಂದ ತುಂಬಿದಂತ ಶರೀರದೊಡನೆ ಆತನು ತಿರುಗಿ ಬರ್ತಾನೆ. ಓಕೆ, ಮೊದಲನೇ ಸಲ ಬಂದಿದ್ದಾರೆ, ಇವಾಗ ಎರಡನೇ ಸಲ ಬರ್ಲಿಕ್ಕಿದ್ದಾರೆ ಎಂಬುದು ಸ್ಪಷ್ಟ. ಹಾಗಾದ್ರೆ ಆತನ ಬರೋಣದ ಸಮಯವನ್ನು ನಾವು ಯಾವ ರೀತಿಯಾಗಿ ವ್ಯಕ್ತಪಡಿಸ್ಬೇಕು? ಕ್ರಿಸ್ತನ ಬರೋಣ ಅಂತ ಕ್ರಿಸ್ತನ ಎರಡನೆಯ ಬರೋಣ ಅಂತ ಹೇಳ್ಬೇಕಾ, ಅಥವಾ ಯೇಸು ಕ್ರಿಸ್ತನ ಸಭೆಯ ಎತ್ತಲ್ಪಡುವಿಕೆ ಅಂತ ಹೇಳ್ಬೇಕಾ ಎಂಬುದಾಗಿ ಒಂದು ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತೀನಿ. ಯೇಸು ಕ್ರಿಸ್ತನು ಬಂದರೆ ಖಂಡಿತವಾಗಿ ಕ್ರಿಸ್ತನ ಸಭೆ ಎತ್ತಲ್ಪಡ್ತದೆ, ಅದರಲ್ಲಿ ಏನೂ ಸಂಶಯವಿಲ್ಲ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಮಗೆ ಇಂಪಾರ್ಟೆಂಟ್ ಏನು? ಯೇಸು ಕ್ರಿಸ್ತನ ಎರಡನೆಯ ಬರೋಣ ನಡಿಬೇಕು. ಯೇಸು ಕ್ರಿಸ್ತನ ಎರಡನೇ ಬರೋಣ ನಡೆದ್ರೆ ಖಂಡಿತವಾಗಿ ಯೇಸುವನ್ನು ನಂಬಿದಂತ ಪ್ರತಿಯೊಬ್ಬರು ಭಕ್ತರು, ಸಂತರು ಯೇಸುವಿನ ಜೊತೆ ಒಂದಾಗಿ ಸೇರಿಬಿಡ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಎರಡನೆಯ ಬರೋಣ ತುಂಬಾ ಬಹು ಮುಖ್ಯವಾದದ್ದು, ಹೌದಲ್ವಾ? ಹಾಗಾದ್ರೆ ನಾನು ನನ್ನ ಅನಿಸಿಕೆ ಪ್ರಕಾರ, ನನ್ನ ವೈಯಕ್ತಿಕವಾದಂತ ಸ್ಟೇಟ್ಮೆಂಟ್ ಪ್ರಕಾರ, ನಾನು ಯಾವಾಗ್ಲೂ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್, ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬೇರೆ ಯಾವ ಹೆಸರು ಕೊಡ್ಲಿಕ್ಕೆ ಜಾಸ್ತಿ ಇಷ್ಟಪಡೋದಿಲ್ಲ. ಯಾಕಂದ್ರೆ ಕರ್ತನು ಬಂದ ಮೇಲೆ ಆತನು ಮುಂದೆ ಏನ್ ಮಾಡ್ಬೇಕಾಗಿದ್ದಾನೋ ಅದನ್ನೆಲ್ಲ ಆತನು ಮಾಡಿಯೇ ಮಾಡ್ತಾನೆ, ಅದನ್ನ ನಿಲ್ಸ್ಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕ್ರಿಸ್ತನ ಬರೋಣ ಎಂಬ ಶಬ್ದಕ್ಕಿಂತ ಹೆಚ್ಚಾಗಿ ಸಭೆ ಎತ್ತಲ್ಪಡ್ತದೆ. ಎಲ್ಲಿಗೆ ಎತ್ತಲ್ಪಡ್ತದೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಸಭೆ ಎತ್ತಲ್ಪಡ್ತದೋ ಅಥವಾ ಸೇರಲ್ಪಡ್ತದೋ, ಆತನ ಜೊತೆ ಒಂದಾಗ್ತದೋ ಅನ್ನೋ ಒಂದು ಸ್ಪಷ್ಟೀಕರಣ ಇಲ್ಲ. ಯಾಕಂದ್ರೆ ಕ್ರಿಸ್ತನದ ಬರೋಣದ ಬಗ್ಗೆ ಅನೇಕರು ಬೋಧಕರು ತಪ್ಪಾದ ರೀತಿಯಲ್ಲಿ ಕಲಿಸಿದ್ದನ್ನು,
ಇವತ್ತು ಯೂಟ್ಯೂಬ್ ಅಲ್ಲಿ ಅಥವಾ ಪುಸ್ತಕಗಳ ಮುಖಾಂತರ ಕಲಿಸಿದ್ದನ್ನು ಅನೇಕರು ಕಲಿತು ಅದನ್ನೇ ಪ್ರಸಂಗ ಮಾಡ್ತಾ ಇದ್ದಾರೆ ಅಥವಾ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಹೆಸರು ಸಹ ಕೊಟ್ಟಿದ್ದಾರೆ. ಏನು? ರ್ಯಾಪ್ಚರ್ ಅಂತ. ಎಷ್ಟು ಜನ ಕೇಳಿದ್ದೀರಿ ರ್ಯಾಪ್ಚರ್? ರಾಪ್ಚರ್ ಅಂತ ಕೇಳಿದೆ. ನಿಮ್ಮಲ್ಲಿ ಕೇಳಿದ್ದೇವೆ ಎಷ್ಟು ಜನ ಬ್ರದರ್. ಕೇಳಿದ್ದೀರಿ? ಕೇಳಿದ್ದೇವೆ. ಹೌದಾ? ಕೇಳಿದ್ದೇವೆ ಬ್ರದರ್. ಕೇಳಿದ್ದೀವಿ. ಹೌದು. ನಾನು ಒಂದು 2010ರಲ್ಲಿ 11ರಲ್ಲಿ 15 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಕಲಿಸ್ತಾ ಇರುವಾಗ ನನಗೂ ಸಹ ಅಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹೆಚ್ಚಿನ ತಿಳುವಳಿಕೆ ಇಲ್ಲದಿರುವಾಗ ನಾನು ಸಹ ರ್ಯಾಪ್ಚರ್ 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 ಅಂತ ಹೇಳ್ತಾ ಇದ್ದೆ. ಇವತ್ತು ರ್ಯಾಪ್ಚರ್ ಅನ್ನೋ ಶಬ್ದಕ್ಕಿಂತ ಹೆಚ್ಚಾಗಿ ಯೇಸುವಿನ ಬರೋಣ, ನಮ್ಮ ಕರ್ತನ ಬರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಬೈಬಲ್ ಅಲ್ಲಿ ಜಾಸ್ತಿಯಾಗಿ ಕರ್ತನು ಬರ್ತಾನೆ, ಕರ್ತನ ಬರೋಣ, ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ಲಾರ್ಡ್ ವಿಲ್ ಕಮ್, ಕರ್ತನು ಬರುತ್ತಾನೆ, ಕರ್ತನು ಬರುತ್ತಾನೆ. ಪ್ರಕಟಣೆ ಪುಸ್ತಕದ ಕೊನೆಯ ಶಬ್ದ ಏನಾಗಿದೆ? ಪ್ರಕಟಣೆ ಪುಸ್ತಕ, ಇಡೀ ಬೈಬಲ್ ನ ಕೊನೆಯ ವಾಕ್ಯ ಯಾವುದು? ಓದಿ. ಕೊನೆಯ ವಾಕ್ಯ, ಪ್ರಕಟಣೆ ಕೊನೆಯ ವಾಕ್ಯ. ಬೇಗನೆ ಬಾ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸು ಕೃಪೆಯು ಎಲ್ಲರೊಂದಿಗೆ ಇರಲಿ. ಆಮೇನ್. ಕರ್ತನಾದ ಯೇಸುವೆ ಬೇಗ ಬಾ, ಅಲ್ವಾ? ಕರ್ತನಾದ ಯೇಸುವೆ ಬೇಗ ಬಾ ಇದೆಯಾ? ಬರೆದಿದ್ಯಾ? ಹೌದು. ಹಾಗಾದ್ರೆ ಯೇಸುವಿನ ಬರೋಣವನ್ನೇ ನಾವು ಹೆಚ್ಚಾಗಿ ಹೊಗಳಿಸಿ ಹೇಳ್ಬೇಕಾದಂತ ಸಂಗತಿ. ಯಾಕಂತ ಹೇಳಿದ್ರೆ ಈ ರ್ಯಾಪ್ಚರ್ ಎಂಬ ಶಬ್ದ ನಮ್ಮ ಕನ್ನಡದ ಬೈಬಲ್ ಅಲ್ಲಿ ಇಲ್ಲ, ಇಂಗ್ಲಿಷ್ ಬೈಬಲ್ ಅಲ್ಲಿ ಇಲ್ಲ, ಇದು ಗ್ರೀಕ್ ಬೈಬಲ್ ಅಲ್ಲಿಯೂ ಸಹ ಇಲ್ಲ. ಯಾಕಂದ್ರೆ ಹೊಸ ಒಡಂಬಡಿಕೆ ಗ್ರೀಕ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟದ್ದು. ಈ ರ್ಯಾಪ್ಚರ್ ಎಂಬ ಶಬ್ದ ಹೇಗೆ ಬಂತು ಅನ್ನೋದನ್ನ ನಾನು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ಥೆಸಲೋನಿಯ 4:17 ಇದು ಮುಂದೆ ವಾಕ್ಯ ಓದ್ತೀನಿ, ನಾನು ನಿಮ್ಗೆ ಜಸ್ಟ್ ರೆಫರೆನ್ಸ್ಗೋಸ್ಕರ ಅಲ್ಲಿ ಇಟ್ಟಿದ್ದೇನೆ. ಅಲ್ಲಿ ಯೂಸ್ ಮಾಡಿರುವಂತ ಶಬ್ದ ಏನು? ನಾವೆಲ್ಲ ಎತ್ತಲ್ಪಡುವೆವು. ಕನ್ನಡದಲ್ಲಿ ಒಮ್ಮೆ ನೋಡಿ ವಾಕ್ಯ, ಇಲ್ಲಿ ಬರೆದಿದೆ ನೋಡಿ 17. ಆಮೇಲೆ 16ರಿಂದ ಓದುವ. 16, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಹೌದಾ? ಇಲ್ಲಿ ಏನ್ ಬರ್ದಿದೆ? ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಯಾರು? ಯೇಸು ಸ್ವಾಮಿ. ಹೌದಾ? ಇಂಗ್ಲಿಷ್ ಅಲ್ಲಿ ಫಾರ್ ದ ಲಾರ್ಡ್ ಹಿಮ್ಸೆಲ್ಫ್ ಶಾಲ್ ಡಿಸೆಂಡ್. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ 17ನೇ ವಾಕ್ಯ, ಆಮೇಲೆ ಜೀವದಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಈ ಶಬ್ದವನ್ನು ಗಮನದಲ್ಲಿ ಇಟ್ಕೊಳ್ಳಿ, ಪಕ್ಕನೆ ಒಯ್ಯಲ್ಪಡುವೆವು. ಇಂಗ್ಲಿಷ್ ಅಲ್ಲಿ ಏನ್ ಬರೆದಿದೆ? ಕಾಟ್ ಅಪ್ ಟುಗೆದರ್. ಏನ್ ಬರೆದಿದೆ? ಕಾಟ್ ಅಪ್ ಟುಗೆದರ್. ಈ ಶಬ್ದಕ್ಕೆ ಪಕ್ಕನೆ ಒಯ್ಯಲ್ಪಡುವೆವು ಅಂತ ಹೇಳಲ್ಪಟ್ಟಿದೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಸರಿ. ಇದನ್ನ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ಕಾಟ್ ಅಪ್ ಟುಗೆದರ್ ಎನ್ನುವ ಶಬ್ದ ಗ್ರೀಕ್ ಭಾಷೆಯಲ್ಲಿ ಹರ್ಪಾಜೋ ಅಂತ ಬರೆಯಲ್ಪಟ್ಟಿದೆ. ಏನು? ಹರ್ಪಾಜೋ ಅಂತ ಬರೆಯಲ್ಪಟ್ಟಿದೆ, ಗ್ರೀಕ್ ಭಾಷೆಯಲ್ಲಿ ಹರ್ಪಾಜೋ. ಈ ಹರ್ಪಾಜೋ ಅನ್ನೋ ಶಬ್ದದ ಅರ್ಥವನ್ನು ಸ್ವಲ್ಪ ನಿಮ್ಗೆ ಹೇಳ್ತೀನಿ, ಆಯ್ತಾ? ಹರ್ಪಾಜೋ ಒರಿಜಿನಲ್ ಮೊದಲನೇ ಸಲ ಈ ಪತ್ರವನ್ನು ಪೌಲನು ಬರೆಯುವಾಗ ಗ್ರೀಕ್ ಅಲ್ಲಿ ಹರ್ಪಾಜೋ ಅಂದ್ರೆ ಎತ್ತಲ್ಪಡುವವರು, ಸತ್ತವರು ಅಂದ್ರೆ ಸಾರಿ ಇದ್ದವರು ಬದುಕುಳಿದವರು ಎತ್ತಲ್ಪಡುವರು ಅಂತ ಹೇಳಿದ ಆ ಶಬ್ದದ ಅರ್ಥ ಹರ್ಪಾಜೋ. ಹರ್ಪಾಜೋ ಅನ್ನುವ ಆ ಶಬ್ದದ ಅರ್ಥ ಸ್ವಲ್ಪ ವಿವರವಾಗಿ ನೋಡ್ಲಿಕ್ಕೆ ಹೋದ್ರೆ ಅದರ ಅರ್ಥ ಇದಾಗಿದೆ. ಕ್ಯಾರಿ ಬೈ ಫೋರ್ಸ್ ಅಂದ್ರೆ ಬಲವಂತವಾಗಿ ಕ್ಯಾರಿ ಮಾಡೋದು, ಎತ್ಕೊಂಡು ಹೋಗೋದು, ಅಥವಾ ಸ್ನ್ಯಾಚ್ ಔಟ್ ಅವೇ ಅಂತ ಹೇಳಿದ್ರೆ ಒಬ್ಬನ ಕೈಯಿಂದ ಕಸಿದುಕೊಂಡು ಹೋಗುವಂತ ಒಂದು ಸಂಗತಿ. ಇದಕ್ಕೆ ಹರ್ಪಾಜೋ ಎಂಬ ಶಬ್ದದ ಅರ್ಥವಾಗಿದೆ. ಓಕೆ, ನಾವು ಈ ಶಬ್ದವು ಗ್ರೀಕ್ ಅಲ್ಲಿ ಹರ್ಪಾಜೋ ಇದ್ದುದನ್ನ ಲ್ಯಾಟಿನ್ ಜನರು, ಲ್ಯಾಟಿನ್ ನಂಬಿಗಸ್ತರು ಏನ್ ಮಾಡಿದ್ರು?
ತಮ್ಮ ಲ್ಯಾಟಿನ್ ಬೈಬಲ್ ಅಲ್ಲಿದ್ದ ಶಬ್ದ ರ್ಯಾಪ್ಚುರೇ ಎಂಬ ಶಬ್ದವನ್ನು ತೆಗೆದುಕೊಂಡು ಜೋಡಿಸಿ ಒಂದು ಥಿಯಾಲಜಿಯನ್ನು ಮಾಡಿದ್ರು. ರ್ಯಾಪ್ಚುರೇ ಎನ್ನುವ ಶಬ್ದವನ್ನು ರಪ್ಚುರೋ ಅಥವಾ ರ್ಯಾಪ್ಚುರೇ ಎನ್ನುವ ಲ್ಯಾಟಿನ್ ಶಬ್ದವನ್ನು ಹಾಕಿ ಅದನ್ನು ರ್ಯಾಪ್ಚರ್ ಎನ್ನುವ ಶಬ್ದವನ್ನು ಕೊಟ್ಟು ಒಂದು ಥಿಯಾಲಜಿ, ಒಂದು ಬೋಧನೆಯನ್ನು ತಯಾರು ಮಾಡಿದ್ರು. ಯಾವಾಗ? 1700-800 ಇಸ್ವಿಯ ಸಂದರ್ಭದಲ್ಲಿ. ಇದು ದೊಡ್ಡ ಒಂದು ಏನಪ್ಪ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ, ಒಂದು ಸೀಕ್ರೆಟ್ ಆಗಿ ಬೋಧನೆಯನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಏನು ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಗುಪ್ತವಾಗಿ ಬಂತು, ನಂಬಿದವರನ್ನ ಎತ್ಕೊಂಡು ಹೋಗ್ತಾರೆ, ನಂಬದೇ ಇರೋರು ಇಲ್ಲಿ ಬಿಡಲ್ಪಡ್ತಾರೆ, ಅವರಿಗೆ ಅಂತ್ಯಕ್ರಿಸ್ತನು ಬಂದು ತುಂಬಾ ಟಾರ್ಚರ್ ಕೊಡ್ತಾನೆ, ಗ್ರೇಟ್ ಟ್ರಿಬ್ಯುಲೇಷನ್ ಭೂಮಿ ಮೇಲೆ ನಡೆಯುತ್ತೆ ಎನ್ನುವಂತ ಒಂದು ಥಿಯಾಲಜಿಯನ್ನು ಸೃಷ್ಟಿ ಮಾಡ್ತಾರೆ. 7 ವರ್ಷದ ದೊಡ್ಡ ಉಪದ್ರವ ಕಾಲ ಈ ಭೂಮಿ ಮೇಲೆ ಇರುತ್ತದೆ ಎಂದು ಒಂದು ಸ್ಟೇಟ್ಮೆಂಟ್ ಅನ್ನು ರೆಡಿ ಮಾಡಿ, ಅದಕ್ಕೆ ಬೇಕಾದಂತ ನಕ್ಷೆಗಳು, ಸ್ಕ್ರಿಪ್ಚರ್ಗಳನ್ನ, ವಾಕ್ಯಗಳನ್ನ ಅಲ್ಲಿಂದ ಇಲ್ಲಿಂದ ಎತ್ತಿಕೊಂಡು ಒಂದು ಸೆಟ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನೇ ಬರೆದಿದ್ದಾರೆ. ಇದ್ರ ಮೇಲೆ ಮೂವಿಗಳು ಸಹ ಬಂದಿದೆ, ಹಾಲಿವುಡ್ ಮೂವಿಗಳು ಸಹ ಇದೆ. ಏನು ಅಂತ ಲೆಫ್ಟ್ ಬಿಹೈಂಡ್ ಅಂತ ಮೂವಿಗಳು ಸಹ ತುಂಬಾ ಫೇಮಸ್ ಆಗಿದೆ, ಚಿತ್ರಗಳು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿಯಾಗಿ ಬೈಬಲ್ ಅನ್ನು ಟ್ವಿಸ್ಟ್ ಮಾಡಿ ಲೋಕಕ್ಕೆ ಸುಳ್ಳನ್ನು ಬೋಧಿಸಿದ್ದಾರೆ. ಅದನ್ನೇ ಇಲ್ಲಿ ಇನ್ನು ಬರುವಂತ ದಿನಗಳಲ್ಲಿ ನಾನು ನಿಮ್ಗೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೇರವಾಗಿ ಬರೆದಿರುವ ವಾಕ್ಯಗಳನ್ನು ಕಾಂಟೆಕ್ಸ್ಟ್ ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತನ್ನ ಬರಣದ ಬಗ್ಗೆ, ಅದು ಯಾವ ರೀತಿ ನಡೀತದೆ ಎಂಬುದನ್ನು ಒಂದೊಂದಾಗಿ ಬಿಡಿಸಿ ನಾವು ಹಗೂರವಾಗಿ ಅರ್ಥ ಆಗುವ ರೀತಿಯಲ್ಲಿ ನೋಡುತ್ತಾ ಹೋಗೋಣ. ಆಯ್ತಾ? ಇನ್ನು ಮೇಲೆ ರ್ಯಾಪ್ಚರ್ ಆಗ್ತದೆ ಅಂತ ಸುಮ್ಮನೆ ನಾವು ಹೇಳ್ತಾ ಹೋಗ್ಬಾರ್ದು. ಸ್ಪಷ್ಟವಾಗಿ ವಾಕ್ಯ ಏನು ಕಲಿಸ್ತದೆ ಎಂಬುದನ್ನು ಮಾತ್ರ ನಾವು ಗಮನದಲ್ಲಿಟ್ಟುಕೊಂಡು ಕಲಿತು ಕರ್ತನ 2ನೆಯ ಬರೋಣಕ್ಕಾಗಿ ಸಿದ್ಧರಾಗುವುದು ಅತಿ ಮುಖ್ಯವಾದಂತ ಸಂಗತಿ. ಆಯ್ತಾ? ಓಕೆ. ಕರ್ತನು ತನ್ನ ಡ್ಯೂಟಿಯನ್ನು ನೆರವೇರಿಸ್ತಾರೆ, ತಾನು 2ನೇ ಸಲ ಭೂಮಿಗೆ ಬರ್ತಾರೆ, ಇದು ಸತ್ಯ. ಇನ್ನೊಂದು ಸತ್ಯ ಏನು? ನಾವು ಆತನ ಬರೋಣಕ್ಕಾಗಿ ಸಿದ್ಧರಾಗ್ಬೇಕು ಎನ್ನುವುದು 2ನೇ ಸತ್ಯ. ಇದು 2ರ ಮಧ್ಯದಲ್ಲಿ ಇದೆ ಎಲ್ಲವೂ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ. ಹಾಗಾದ್ರೆ ಇವಾಗ ನಾವು ಒಂದೊಂದಾಗಿ ನೋಡುವ. ಯೇಸು ಬರುತ್ತಾನಂತ ಈ ಥೆಸಲೋನಿಯಾದಲ್ಲಿ ಮತ್ತೆ ಮತ್ತಾಯನ ಸುವಾರ್ತೆಯಲ್ಲಿ ಎಲ್ಲ ವಾಗ್ದಾನ ಮಾಡಿದ್ದಾರೆ. ಓಕೆ, ನಾನು ಇವತ್ತು ಥಿಯರಿಯನ್ನು ಜಾಸ್ತಿ ಕಲಿಸ್ಲಿಕ್ಕೆ ಹೋಗುದಿಲ್ಲ, ಆತನ ಬರೋಣಕ್ಕಾಗಿ ನಾವು ಹೇಗೆ ಸಿದ್ಧರಾಗ್ಬೇಕು ಎಂಬುದರ ವಿಷಯವಾಗಿ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆಯ್ತಾ? ಇವತ್ತು ಥಿಯರಿ ಕಲಿಸಲ್ಲ, ಆತನ ಬರೋಣಕ್ಕಾಗಿ ಮೊದಲು ನಾವು ಸಿದ್ಧರಾಗ್ಬೇಕು, ಆಮೇಲೆ ಆತನು ಯಾವ ರೀತಿಯಾಗಿ ಬರ್ತಾನೆ ಅನ್ನೋದನ್ನ ಮುಂದಿನ ವಾರಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, 1ನೇ ಥೆಸಲೋನಿಕ ಅಧ್ಯಾಯ 4 ವಾಕ್ಯ 18 ಈ ರೀತಿಯಾಗಿ ಹೇಳ್ತದೆ. ಆದ ಕಾರಣ ಈ ಮಾತುಗಳಿಂದ, ಯಾವ ಮಾತುಗಳು? 16-17ರಲ್ಲಿ ಬರೆದಂತ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಏನು? ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು. ಅಲ್ಲಿ ದುಃಖ, ನೋವು, ಕಷ್ಟ, ಸಂಕಟ, ವೇದನೆ, ಕಿರುಕುಳ, ಅಶಾಂತಿ, ಪಾಪ, ಮರಣ, ಶಾಪ, ಬಡತನ, ಸಾಲ ಇವು ಯಾವುದು ಇಲ್ಲದೆ ನಾವು ಆತನ ಸಂಗಡ ಸದಾ ಕಾಲ ನಿತ್ಯವಾಗಿ ಆತನ ಜೊತೆಯಲ್ಲಿಯೇ ಬಾಳುವರಾಗಿದ್ದೇವೆ. ಯಾವಾಗ? ಆತನ 2ನೇ ಬರಣದಲ್ಲಿ ಅಂತ ಹೇಳ್ಬಿಟ್ಟು ಪೌಲನು ಹೇಳ್ತಾ ಇದ್ದಾನೆ, ಈ ಮಾತುಗಳನ್ನು ಒಬ್ಬರನ್ನೊಬ್ಬರು ಹೇಳಿಕೊಂಡು ಸಂತೈಸಿರಿ, ಸಂತೋಷ ಪಡಿಸಿರಿ. ಸೇ ದಟ್ ನಾವೇನ್ ಮಾಡ್ಬೇಕು? ಯಾವಾಗ್ಲೂ ಈ ಮಾತುಗಳನ್ನು, ಕರ್ತನು ಬರ್ತಾನೆ, ನೆಮ್ಮದಿಯಿಂದ ಇರಿ, ಅಶಾಂತಿಗೊಳ್ಬೇಡಿ, ದುಃಖ ಪಡಬೇಡಿ, ಕರ್ತನ ನಮ್ಮೆಲ್ಲರನ್ನು ಏನ್ ಮಾಡ್ತಾನೆ? ಬಿಡುಗಡೆಗೊಳಿಸಿ ನಮಗೆ ನೆಮ್ಮದಿ ಕೊಡ್ತಾನೆ, ನಿತ್ಯ ಬದುಕು ಕೊಡ್ತಾನೆ, ನಾವು ಆತನ ಸಂಗಡವೇ ಇರುವೆವು ಎಂಬ ಒಂದು ಧೈರ್ಯ ಎಲ್ಲರಿಗೂ ಪಡಿಸ್ತಾ ಇದ್ದಾರೆ.
ಹಾಗಾದ್ರೆ ಈ ಮಾತುಗಳನ್ನು ಹೇಳೋದೆಷ್ಟು ಉತ್ತಮ ಅಲ್ವಾ? ಹೌದಲ್ವಾ ಹೇಳಿ? ಹೌದು. ಎಸ್. ಹಾಗಾದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸಹ ತುಂಬಾ ಸಂತೋಷಕರವಾದಂತ ಸಂಗತಿ ಅಲ್ವಾ? ಇದ್ರ ಬಗ್ಗೆ ಸುವಾರ್ತೆಯಲ್ಲಿ ಹೇಳಿದ್ದಾರೆ, ಖಂಡಿತವಾಗಿ ಹೇಳಿದ್ದಾರೆ. ನಿಮಗೆ ಅವಾಗ ಅಧ್ಯಾಯದ ಸಂಖ್ಯೆಯನ್ನು ಸಹ ಹೇಳಿದ್ದೇನೆ. ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಸಂತೋಷದ ವಿಷಯ. ಇದು ಸುವಾರ್ತೆಯ ಒಂದು ಭಾಗವಾಗಿದೆ ಅಲ್ವಾ? ಕ್ರಿಸ್ತನ ಎರಡನೇ ಬರೋಣ ಇಲ್ಲದೆ ಇದ್ದಿದ್ರೆ ನಾವು ಇವತ್ತು ಕ್ರಿಸ್ತನನ್ನು ನಂಬಿದ್ದೇವೆ ಎಂಬುದಕ್ಕೆ ಒಂದು ಪೂರ್ಣತೆ ಸಿಗ್ತಾ ಇರ್ಲಿಲ್ಲ. ಆತನು ಪುನಃ ಬರ್ತಾನೆ ಎಂಬುದೇ ಇವತ್ತು ಸುವಾರ್ತೆಗೆ ಇರುವಂತ ಬಲವಾದ ನಿರೀಕ್ಷೆ ಆಗಿದೆ. ಆಮೇನ್. ಒಂದು ಕಡೆ ಹೇಳ್ತಾರೆ ಪ್ರಕಟಣೆಯಲ್ಲಿ, ಇಂದಿನಿಂದ ಕರ್ತನಲ್ಲಿ ಸಾಯುವವರು ಧನ್ಯರು. ಅರೆ ವಾ, ಈ ವಾಕ್ಯವನ್ನು ಯಾವತ್ತಾದ್ರೂ ಓದಿದ್ದೀರಾ? ಪ್ರಕಟಣೆ 14 ವಾಕ್ಯ 13. ಓದ್ಬೇಕಾ? ಹಾ, ಓದಿ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು. ಹಾ, ಅದು, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವುದು ಧನ್ಯರು ಎಂದು ಬರೆ ಧನ್ಯ. ಅಲ್ವಾ? ಓಕೆ. ಹಾಗಾದ್ರೆ ಈ ಒಂದು ಸಂಗತಿಯನ್ನು ಕೇಳುವಾಗ ಎಷ್ಟು ಕಠಿಣ ಅನ್ಸ್ತದೆ. ಆದ್ರೂ ಅಲ್ಲಿ ಪ್ರಕಟಣೆಯ ಗ್ರಂಥದಲ್ಲಿ ಹೇಳುವ ಒಂದು ಸಂಗತಿ ಉಂಟು. ಅನೇಕ ಸಂಕಷ್ಟದಲ್ಲಿ ಯೇಸುವಿನ ಹೆಸರಿಗಾಗಿ ಸುವಾರ್ತೆ ನಿಮಿತ್ತವಾಗಿ ಸಾಯುವವರು, ಆತನ ಹೆಸರಿನ ನಿಮಿತ್ತ ಸಾಯುವವರು ಧನ್ಯರು, ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುವರು ಎಂಬ ಸಂಗತಿಯು ಅಲ್ಲಿ ಬರೆಯಲ್ಪಟ್ಟಿದೆ. ಹೌದಲ್ವಾ? ಹಾಗಾದ್ರೆ ನಾವು ಕರ್ತನಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಜೀವಿಸಿದ್ರೂ ಸಹ ಅದು ನಮಗೆ ಏನು? ಲಾಭವೇ ಸರಿ, ಲಾಭವೇ ಸರಿ. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬದುಕಿದರೆ ಅದು ನಮಗೆ ಲಾಭವೇ ಸರಿ. ಆಮೇನ್, ಆಮೇನ್. ಅದು ಆಮೆನ್. ಲಾಭವೇ ಸರಿ. ಅದು ಯಾವುದು ವ್ಯರ್ಥವಾಗುವುದಿಲ್ಲ, ಅದು ಯಾವುದು ವ್ಯರ್ಥವಾಗುವುದಿಲ್ಲ. ಅವೆಲ್ಲವೂ ನಮಗೆ ಲಾಭವಾಗಿದೆ. ಅವು ಯಾವುದು ನಮಗೆ ನಷ್ಟವಲ್ಲ, ಅವು ನಮಗೆ ಲಾಭವಾಗಿದೆ. ಇವತ್ತು ಕಷ್ಟಗಳು ಅತಿಯಾಗಿದ್ದರು, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ದೇವ್ರು, ಏನೋ ನನ್ನಿಂದ ಏನಾದ್ರೂ ತಪ್ಪಾಗಿದೆಯೋ, ಅದು ಯಾಕೆ ಈ ನಷ್ಟದಿಂದ ನಾನು ಹೋಗ್ತಾ ಇದ್ದೇನೆ ಅಂತ ನಮ್ಮಲ್ಲಿ ಎಣಿಸುವುದಾದ್ರೆ ಈ ವಾಕ್ಯ ಧೈರ್ಯಪಡಿಸ್ತದೆ. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು, ಇಂದಿನಿಂದ ಕರ್ತರ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವು ಎಂದು ಹೇಳುತ್ತಾನೆ. ನೋಡಿ, ಕಷ್ಟ ಈ ಲೋಕದಲ್ಲಿ ಮಾತ್ರ, ಅದು ಸ್ವಲ್ಪ ಸಮಯ. ನಾವು ತಿಳ್ಕೊಳ್ತೀವಿ ಕಷ್ಟ ಅಂದ್ರೆ ನಿರಂತರ ಅಂತ. ನೋ, ಕಷ್ಟ ಸ್ವಲ್ಪ. ಆ ನಿತ್ಯ ಭಾಗ್ಯವನ್ನು ನಾವು ನೆನೆಸುವಾಗ, ಆ ನಿತ್ಯ ಶಾಂತಿ ನೆಮ್ಮದಿಯನ್ನು ನಾವು ನೆನೆಸುವಾಗ, ನಿತ್ಯ ಬಾಳನ್ನು, ನಿತ್ಯ ಲಾಭವನ್ನು ನಾವು ನೆನೆಸುವಾಗ, ಆ ನಿತ್ಯ ಆಶೀರ್ವಾದವನ್ನು ನೆನೆಸುವಾಗ, ಇದು ಅದರ ಮುಂದೆ ಏನೂ ಅಲ್ಲ, ಸ್ವಲ್ಪವೇ ಸರಿ. ಸ್ವಲ್ಪವೂ ಕೂಡ ಅಲ್ಲ, ಅದಕ್ಕೆ ಲೆಕ್ಕಕ್ಕೆ, ಆ ಗಣನೆಗೆ ತೆಗೆದುಕೊಳ್ಳಕ್ಕೆ ಆಗದಿರುವಂತ ಸಂಗತಿ ಈ ಲೋಕದ ಕಷ್ಟಗಳು. ಹಾಗಾದ್ರೆ ನಾವು ಪಡೆದುಕೊಂಡಿರುವಂತದ್ದು ಅತಿ ಶ್ರೇಷ್ಠವಾದದ್ದು, ಬೆಲೆ ಬಾಳುವಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾವ ಬೆಲೆ ಈ ಭೂಮಿಯಲ್ಲಿ ಸಿಗುವುದಿಲ್ಲ. 10 ಕೋಟಿ ರೂಪಾಯಿ ಕೊಟ್ರೆ ನಮಗೆ ಕರ್ತನ ಜೊತೆ ಬಾಳುವ ಭಾಗ್ಯ ಸಿಗ್ತದ? ಹಾಗಿದ್ರೆ ಅನೇಕರು ಕೊಂಡ್ಕೊಳ್ತಿದ್ರು. ಸಾವೇ ಇಲ್ಲ, ನಿತ್ಯ ಭಾಗ್ಯ ಅಂತ ಒಂದು ಜೀವನ ಇದ್ರೆ, ಹಣ ಕೊಟ್ರೆ ಸಿಗತ್ತೆ ಅಂತ ಇದ್ದಿದ್ರೆ ಕೆಲವರು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರಲ್ವಾ? ನೋ, ಅಂಥದ್ದೊಂದು ಇಲ್ಲವೇ ಇಲ್ಲ. ಆದ್ರೆ ಉಚಿತವಾಗಿ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಮಗೆ ಸಿಕ್ಕಿರುವಂತಹ ದೊಡ್ಡ ಲಾಭ ಇದೇ ಆಗಿದೆ, ಆತನ ಜೊತೆ ನಿತ್ಯವಾಗಿ ಬಾಳುವಂಥದ್ದು. ಅಂತ ಹಾಗಿರೋ ಸಂದರ್ಭದಲ್ಲಿ ನಾವು ಈ ಭೂಮಿಯಲ್ಲಿ ಪಡುತ್ತಿರುವಂತ ಎಲ್ಲಾ ಕಷ್ಟಗಳು ಏನೂ ಅಲ್ಲ. ಅರ್ಥ ಮಾಡಿಕೊಳ್ಳೋಣ.
ಸ್ವಲ್ಪವೇ ಸರಿ, ತಾತ್ಕಾಲಿಕ, ಕೆಲವೇ ದಿನಗಳಲ್ಲಿ ಮುಗಿಯುವಂತ ಕೆಲವು ಕಥೆಗಳು ಅಷ್ಟೇ. ಅದೊಂದು ಇತಿಹಾಸ ಆಗಿರುತ್ತೆ ಅಷ್ಟೇ. ಆದ್ರೆ ನಮ್ಮ ಮುಂದಿರುವ ಭವಿಷ್ಯ ದೊಡ್ಡದು, ಕೊನೆ ಇಲ್ಲದ ಭವಿಷ್ಯ, ನಿತ್ಯ ಭವಿಷ್ಯವಾಗಿದೆ. ಅದಕ್ಕೋಸ್ಕರ ಈ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಸಂತೋಷ ಪಡೋಣ, ಸಂತೋಷ ಪಡೋಣ. ಯೋಹನ್ 14:1-3 ಹೀಗೆ ಹೇಳ್ತಾರೆ ಕರ್ತನು, ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ. ಏನಂತ? ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬೀಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ವಾಗ್ದಾನ, ಇದು ನಿತ್ಯ ನಿರೀಕ್ಷೆ, ಇದು ಆಶ್ವಾಸನೆ, ಇದು ಸಂತೈಸುವಿಕೆ, ಇದು ಧೈರ್ಯ, ಇದು ಕಾನ್ಫಿಡೆನ್ಸ್, ಇದು ಸಂಪೂರ್ಣವಾಗಿ ನಂಬುವಂಥದ್ದು, 100% ಶ್ಯೂರ್ ಆಗಿರುವಂಥದ್ದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕೋಸ್ಕರ ನಾವು ಸಂತೋಷ ಪಡ್ಬೇಕು. ಆಮೆನ್. ಕರ್ತನಿಗೆ ಸ್ತೋತ್ರ. ಧೈರ್ಯ ಪಡ್ಕೊಳ್ಳಿ ಎಲ್ಲರೂ. ಒಂದು ವಾಕ್ಯ ಓದಿ, ಈ ವಾಕ್ಯವನ್ನು ಓದಿ. 1 ಕೊರಿಂಥ 15:50. 1 ಕೊರಿಂಥ 15:50. ಓದಿ ಬೇಗ. ಸಹೋದರರೇ, ನಾನು ಸಹೋದರರೇ, ಹೇಳುವುದೇನೆಂದರೆ ರಕ್ತ ಮಾಂಸವು ದೇವ್ರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವುದು. ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ನೋಡಿ ಸಹೋದರರೇ, ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಹಾಗಂದ್ರೆ ಅಂತ ಹೇಳಿದ್ರೆ ಅರ್ಥ ಏನು? ನಾವು ಇವತ್ತು ಶರೀರದಲ್ಲಿದೆ, ನಮ್ಮ ಶರೀರದಲ್ಲಿ ರಕ್ತ ಇದೆ, ಮಾಂಸ ಇದೆ, ಹೌದಾ? ಈ ಶರೀರ ದೇವರ ರಾಜ್ಯದಲ್ಲಿ, ಆ ನಿತ್ಯ ರಾಜ್ಯದಲ್ಲಿ, ನಿತ್ಯ ಜೀವನದಲ್ಲಿ ಸೇರುವುದಿಲ್ಲ. ಅರ್ಥ ಆಗ್ತಿದೆಯಲ್ಲೋ? ಮನುಷ್ಯನು ತನ್ನ ಜೀವಿತ ಅಂದ ಕೂಡಲೇ ತಮ್ಮ ಶರೀರವನ್ನು ನೋಡ್ತಾರೆ. ಇದು ಲಯವಾಗುವಂತ ಶರೀರ. ಈ ಶರೀರಕ್ಕೆ ಒಂದು ಮಿತಿ ಇದೆ. ಇದಕ್ಕೆ 70, 80, 90, ಜಾಸ್ತಿ ಅಂದ್ರೆ 100 ವರ್ಷ ಎಂಬ ಒಂದು ಮಿತಿ ಇದೆ. ಇದು ಟೆಂಪರರಿ ಆದಂತ ಶರೀರ. ಇದು ನಿರಂತರವಾಗಿ ಬಾಳ್ಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಎಷ್ಟು ಪೋಷಕಾಂಶಗಳನ್ನು ಕೊಟ್ಟು ಎಷ್ಟು ವೈಟಮಿನ್ಸ್ ಗಳನ್ನು ಅಥವಾ ರೋಗ ನಿರೋಧಕ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಸೇವಿಸಿ, ಜಿಮ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಡಯಟ್ ಮಾಡಿಬಿಟ್ಟು ಎಷ್ಟೇ ಚೆನ್ನಾಗಿಟ್ರು ಸಹ ಇದಕ್ಕೊಂದು ಮಿತಿ ಇದೆ. ಇದು ಎಕ್ಸ್ಪೈರ್ ಆಗುತ್ತೆ. ಈ ಲೋಕದಲ್ಲಿರುವ ಅನೇಕ ವಸ್ತುಗಳು ಎಕ್ಸ್ಪೈರಿ ಆಗುತ್ತೆ ಅಲ್ವಾ? ನಾವು ಯಾವುದೇ ವಸ್ತುಗಳನ್ನು ಖರೀದಿಸುವ ಮೊದಲು ಎಕ್ಸ್ಪೈರಿಯನ್ನು ಕಂಡುಹಿಡಿತೇವೆ. ಮೊದಲು ಚೆಕ್ ಮಾಡ್ತೀವಿ ಡೇಟ್ ಯಾವಾಗಿದೆ ಎಕ್ಸ್ಪೈರಿ. ಹಾಲಿಗೆ 2 ದಿನ ಎಕ್ಸ್ಪೈರಿ ಇರುತ್ತೆ, ಹಾಲ್ ಪ್ಯಾಕೆಟಿಗೆ. ಬ್ರೆಡ್ಡಿಗೆ ಒಂದು 3-4 ದಿನ ಅಥವಾ 1 ವಾರ, ಹೌದಾ? ಮೊಟ್ಟೆಗೂ ಎಕ್ಸ್ಪೈರಿ ಇರುತ್ತೆ. ಸೊ ಇವಕ್ಕೆಲ್ಲ ಎಕ್ಸ್ಪೈರಿ ಇರುತ್ತೆ. ಅದೇ ರೀತಿ ಮನುಷ್ಯನ ಈ ಶರೀರಕ್ಕೂ ಸಹ ಎಕ್ಸ್ಪೈರಿ ಇರುತ್ತೆ. ಆಮೇನ್. ಹಾಗಾದ್ರೆ ಈ ಎಕ್ಸ್ಪೈರಿ ಅಂತ ಆಗುವ ಶರೀರ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಇದು ಲಯವಾಗುವಂತ ವಸ್ತು. ಹಾಗಾದ್ರೆ ನಿರ್ಲಯವಾಗುವ ಒಂದು ಪದವಿ ನಮಗೋಸ್ಕರ ಇಟ್ಟಿದ್ದಾರೆ. ಲಯನೇ ಆಗದೆ ಇರುವಂತ ಒಂದು ಜೀವನ ನಮಗೋಸ್ಕರ ಇಟ್ಟಿದ್ದಾರೆ. ಹಾಗಾದ್ರೆ ಅದಕ್ಕೆ ಈ ನಮ್ಮ ಶರೀರ ಬಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಕೇಳಿ, ಮುಂದೆ ವಾಕ್ಯ ಹೇಳ್ತಾರೆ 51ರಲ್ಲಿ, ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ದಿಸ್ ಇಸ್ ಸೀಕ್ರೆಟ್ ಮಿಸ್ಟ್ರಿ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು.
ಏನು, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ನಿದ್ರೆ ಹೋಗುವುದಿಲ್ಲ ಅಂದ್ರೆ ಯಾವ್ದು ನಿದ್ರೆ? ಇವಾಗ ರಾತ್ರಿ ಮಾಡುವಂತರ ನಿದ್ರೆನ ಅಲ್ಲ. ಈ ನಿದ್ರೆ ನಿತ್ಯ ನಿದ್ರೆ ಬಗ್ಗೆ ಸ್ವಾಮಿ ಹೇಳ್ತಾ ಇದ್ದಾರೆ. ಇದು ಶರೀರದ ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಶರೀರದಲ್ಲಿ ಎಲ್ಲರಿಗೂ ಒಂದಿನ ಸಾವು ಇದೆ, ಅದನ್ನು ಯಾರು ಸಹ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಇದರ ಮುಂಚಿನ ವಾಕ್ಯದಲ್ಲಿ ನೋಡಿದೆವು. ಈ ಶರೀರ ಟೆಂಪರರಿ ಆಗಿದೆ. ಸೊ ಈ ನಮ್ಮ ಶರೀರ ಏನಾಗ್ತದಂತೆ, ಇದೇ ಸೀಕ್ರೆಟ್ ತಿಳ್ಕೊಳ್ಳಿ. ಕಡೇ ತುತ್ತೂರಿ ಧ್ವನಿ ಆಗುವಾಗ, ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದು ವೇಳೆ ನಾವು ಈ ಶರೀರದಲ್ಲಿ ಬದುಕಿರುವ ಕಾಲದಲ್ಲಿಯೇ, ಒಂದು ವೇಳೆ ಈ ಶರೀರದಿಂದ ನಾವು ಬಿಟ್ಟು ಹೋಗದೆ ಇದ್ರೆ, ಬದುಕುಳಿದ್ರೆ, ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ರೆ, ಆ ಕ್ಷಣದಲ್ಲಿ ತುತ್ತೂರಿ ಊದಲ್ಪಟ್ರೆ, ಯಾವ ದಿನ ಯೇಸು ಸ್ವಾಮಿ ಬರ್ತಾರೋ ಅವತ್ತೇ ಕಡೆಯ ತುತ್ತೂರಿ ಊದಲ್ಪಡುವುದು. ಇಡೀ ಬೈಬಲ್ ಅಲ್ಲಿ ಎಷ್ಟು ತುತ್ತೂರಿಗಳ ಬಗ್ಗೆ ಬರೆದಿದೆಯೋ, ಪ್ರಕಟಣೆಯಲ್ಲಿ 7 ಪ್ರಕಾರದ ತುತ್ತೂರಿಯ ಬಗ್ಗೆ ಬರೆದಿದೆ. ಆದ್ರೆ ಅದರ ಕೊನೆಯ ತುತ್ತೂರಿ 7ನೇ ತುತ್ತೂರಿ. ಅಲ್ಲಿ 7ನೇ ತುತ್ತೂರಿ ದೇವದೂತನು ಊದುವಾಗ ಅಲ್ಲಿ ದೇವರ ರಾಜ್ಯ ಬರುತ್ತದೆ ಎಂಬುದರ ಬಗ್ಗೆ ಬರೆಯಲ್ಪಟ್ಟಿದೆ. ಸೊ ಅದೇ ತುತ್ತೂರಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಪೌಲರು, ಕಡೆಯ ತುತ್ತೂರಿ. ಸೊ ಆ ತುತ್ತೂರಿ ಧ್ವನಿ ಆಗುವಾಗ ನಾವೆಲ್ಲರೂ ನಮ್ಮ ಈ ಶರೀರದಲ್ಲಿ ಇರುವಾಗಲೇ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಡುವೆವು, ನಾವು ಚೇಂಜ್ ಆಗ್ಬಿಡ್ತೇವೆ. ಈ ಶರೀರ ಅಂದ್ರೆ ಇದನ್ನ ಮುಂಚಿನ ವಾಕ್ಯ ನೋಡಿದೀವಿ, ಈ ಶರೀರ ಲಯವಾಗ್ತದೆ ಅಂತ ಅಲ್ವಾ? ಖಂಡಿತ ಲಯವಾಗ್ತದೆ. ಒಂದು ವೇಳೆ ಯೇಸು ಸ್ವಾಮಿ ನಾವು ಈ ಶರೀರದಲ್ಲೇ ಜೀವಿಸ್ತಾ ಇರುವ ಕಾಲದಲ್ಲಿ ಈ ಭೂಮಿಗೆ ಬಂದು ಬಿಟ್ಟರೆ, ಅಂದ್ರೆ ಮಧ್ಯಾಕಾಶದಲ್ಲಿ ತನ್ನ 2ನೇ ಬರೋಣದಲ್ಲಿ ಬಂದು ಬಿಟ್ಟರೆ, ಅಲ್ಲಿ ಒಂದು ರಹಸ್ಯ ಇದೆ. ನಾವು ಈ ಶರೀರದಲ್ಲಿ ಮರಣವನ್ನು ನೋಡುವುದಿಲ್ಲ, ಅಂದ್ರೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ದಟ್ ಈಸ್ ಗ್ರೇಟ್ನೆಸ್, ಅದೇ ಸೀಕ್ರೆಟ್. ಲೋಕದ ದೃಷ್ಟಿಯಲ್ಲಿ ಈ ಶರೀರಕ್ಕೆ ಮರಣ ಇದ್ದೇ ಇದೆ, ನೋ ಡೌಟ್. ಆದ್ರೆ ಕ್ರಿಸ್ತನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಶರೀರದಲ್ಲಿ ಜೀವಿಸುವ ಕಾಲದಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ರೆ ನಾವು ಶರೀರದಲ್ಲಿ ನಿದ್ರೆ ಹೋಗುವುದಿಲ್ಲ, ಶರೀರದಲ್ಲಿ ಸಾವುದಿಲ್ಲ. ಕ್ಷಣ ಮಾತ್ರದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಮ್ಮ ಈ ಶರೀರ ಮಾರ್ಪಾಡಾಗುವುದು, ಬದಲಾಗುವುದು, ಬದಲಾಗುವುದು, ಬದಲಾಗುವುದು. ಪ್ರೈಸ್ ದಿ ಲಾರ್ಡ್. ಆಮೆನ್, ಮುಂದೆ ಆಮೆನ್. ವಾಕ್ಯ ಹೇಳ್ತದೆ, ಮುಂದೆ ವಾಕ್ಯ ಹೇಳ್ತದೆ, ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಏನು, ಜೀವಂತ ಇದ್ದವರು ಇದೇ ಶರೀರದಲ್ಲಿ ಮಾರ್ಪಾಡಾಗುವರು, ಚೇಂಜ್ ಆಗ್ಬಿಡ್ತಾರೆ. ಐ ಮೀನ್ ಎಕ್ಸ್ಚೇಂಜ್ ಆಗ್ತದೆ. ಹಳೆ ಶರೀರ ಬದಲಾಗಿ ರೆಪ್ಪೆ ಬಡಿಯೋಷ್ಟ್ರೊಳಗೆ ಹೊಸ ಶರೀರವನ್ನು ಪಡ್ಕೊಳ್ತೀವಿ. ಒಂದು. ಎರಡನೇದು, ಸಾವಿರಾರು ವರ್ಷಗಳಿಂದ, ಅಂದ್ರೆ 2000 ವರ್ಷಗಳಿಂದ, ಸಾರಿ ಸಾವಿರಾರು ಅಲ್ಲ, 2000 ವರ್ಷಗಳಿಂದ, ಅಂದ್ರೆ ಯೇಸು ಸ್ವಾಮಿ ಭೂಮಿಗೆ ಮೊದಲನೇ ಸಲ ಬಂದಿದ್ದ ಆವತ್ತಿನಿಂದ ಇವತ್ತಿನವರೆಗೂ ಯೇಸುವನ್ನು ನಂಬಿ ಸತ್ತಂತ ವಿಶ್ವಾಸಿಗಳು, ಅವರು ಸತ್ತವರು ಅಂದ್ರೆ ಸತ್ತಂತ ವಿಶ್ವಾಸಿಗಳು, ಶರೀರದಲ್ಲಿ ಸತ್ತಂತ ವಿಶ್ವಾಸಿಗಳು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಅವರಿಗೆಲ್ಲ ಹೊಸ ಶರೀರ ಸಿಗ್ತದೆ, ಹೊಸ ಶರೀರ ಸಿಗ್ತದೆ. ಅದನ್ನು ಉಟ್ಕೊಂಡು ಅವರು ಸಹ ಮತ್ತೆ ಅವರ ಜೊತೆ ಜೀವಂತವಾಗಿರುವಂತ ವಿಶ್ವಾಸಿಗಳು ಸಹ ಸಡನ್ ಆಗಿ ಮಾರ್ಪಾಡಾಗಿ 2 ರೀತಿಯ ಅಂಶಗಳು ಅಲ್ಲಿ ಆಗ್ತದೆ. ಒಂದು, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬಂದು ಹೊಸ ಶರೀರವನ್ನು ಉಟ್ಕೊಳ್ತಾರೆ. ಆಮೇಲೆ ಒಂದು ವೇಳೆ ಅಲ್ಲಿ ಜೀವಂತವಾಗಿರುವ ವಿಶ್ವಾಸಿಗಳಿದ್ರೆ ಅವರು ಆ ಹಳೆ ಶರೀರವನ್ನು ಅಲ್ಲೇ ಬಿಟ್ಬಿಟ್ಟು ಹೊಸ ಶರೀರವನ್ನು ಉಟ್ಕೊಳ್ತಾರೆ. ಅದೇ ಮಹಿಮೆಯ ಶರೀರ. ಇದೇ ಅಧ್ಯಾಯವನ್ನು ಮನೆಯಲ್ಲಿರುವಾಗ ಪೂರ್ಣ ಅಧ್ಯಾಯವನ್ನು ಓದಿ ನೋಡಿ. ಹಳೆ ಶರೀರ ಹೊಸ ಶರೀರದ ಬಗ್ಗೆ ಅನೇಕ ವಿವರಣೆಯಾಗಿ ಅವರು ಮಾತಾಡಿದ್ದಾರೆ. ಪೌಲನು ತುಂಬಾ ಆಳವಾಗಿ
ಈಸಿಯಾಗಿ ವಿವರಿಸಿದ್ದಾರೆ. ಈ ಅಧ್ಯಾಯವನ್ನು ಫ್ರೀ ಇರುವ ಸಂದರ್ಭದಲ್ಲಿ ಓದಿ. ಅರ್ಥ ಆಗ್ತಿದೆಯಲ್ಲೋ? ಹಾಗಾದ್ರೆ ಈ ಶರೀರ ಒಂದು ವೇಳೆ ಯೇಸು ಸ್ವಾಮಿ ಬರ್ಲಿಕ್ಕೆ ತಡ ಆಗಿದ್ರೆ, ಅದಕ್ಕಿಂತ ಮುಂಚೆ ಮಣ್ಣಿಗೆ ಸೇರಿದ್ರೆ, ಯೇಸು ಬರೋ ದಿನದಲ್ಲಿ ಈ ಶರೀರ ಮಣ್ಣಾದ್ರೂ ಸಹ ಹೊಸ ಶರೀರ ಕೊಡಲ್ಪಡ್ತದೆ. ಅದೇ ಕರ್ತನಲ್ಲಿರುವಂತಹ ಒಂದು ಆಶೀರ್ವಾದ, ಸೀಕ್ರೆಟ್, ರಹಸ್ಯ. ಇನ್ನೊಂದು ಏನು? ಒಂದು ವೇಳೆ ಕರ್ತನು ಬರುವ ದಿನದಲ್ಲಿ ನಾವು ಯಾರಾದ್ರೂ ಜೀವಂತವಾಗಿದ್ದರೆ ನಮಗೆ ಇದೇ ಶರೀರ ಬದಲಾಗಿ ಹೊಸ ಶರೀರವು ಕೊಡಲ್ಪಡುವುದು. ಅದೇ ಭಾಗ್ಯ. ಪ್ರೈಸ್ ದಿ ಲಾರ್ಡ್. Praise the Lord. Amen. ನೋಡಿ, ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವುದೇ ಥೇರಿಯನ್ನು ಇಲ್ಲಿ ಟಚ್ ಮಾಡ್ತಾ ಇಲ್ಲ. ಇದ್ರ ಮೇಲೆ ತುಂಬಾ ಥೇರಿ ಇದೆ. ಥೇರಿ ಬಗ್ಗೆ ಜಾಸ್ತಿ ಹೋಗೋದೇ ಬೇಡ. ನಾವು ಯೇಸು ಬರುವಾಗ ಏನಾಗ್ತದೆ, ನಾವು ಹೇಗೆ ತಯಾರಾಗ್ಬೇಕು, ನಮ್ಮನ್ನೇ ನಾವು ಹೇಗೆ ಇಟ್ಕೊಳ್ಬೇಕು, ಆ ಕ್ಷಣಗಳಲ್ಲಿ ಏನಾಗಿ ನಮ್ಗೆ ಏನು ಸಿಗ್ತದೆ, ನಮ್ಗೆ ಲಾಭ ಏನು, ನಮಗೋಸ್ಕರ ಏನು ಲಾಭವನ್ನು ಕರ್ತನು ಇಟ್ಟಿದ್ದಾನೆ ಎಂಬುದರ ವಿಷಯವಾಗಿ ನಾವು ಈ ದಿನಗಳಲ್ಲಿ ಕಲಿತಾ ಇರೋಣ. ಅದೇ ನಮ್ಗೆ ಸಂತೋಷ ಮತ್ತು ನೆಮ್ಮದಿಯನ್ನು ಕೊಡುವಂತದ್ದಾಗಿದೆ. ಇದೇ ಪೌಲನ್ ಹೇಳ್ತಾನೆ, ಇಂಥದೇ ಸಂಗತಿಗಳನ್ನು ಒಬ್ಬರಿಗೊಬ್ಬರು ಹೇಳಿ ಸಂತೋಷ ಪಡಿಸಿರಿ ಅಂತ. ನಾವು ಬದುಕಿದ್ದಕ್ಕೆ ಕಾರಣ ಉಂಟು. ನೋಡಿ, ನಾವೆಲ್ಲರೂ ಸುಮ್ನೆ ಬದುಕ್ತಾ ಇಲ್ಲ, ಸುಮ್ನೆ ದಿನ ಕಳೀತಾ ಇಲ್ಲ. ನಾವು ಕಳೆಯುವಂತ ಒಂದೊಂದು ದಿನ, ಒಂದೊಂದು ತಾಸು, ಒಂದೊಂದು ನಿಮಿಷವೂ ಸಹ ತುಂಬಾ ಬಹುಮೂಲ್ಯವಾದದ್ದು. ನಮ್ಮ ಸಮಯ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇನ್ನಷ್ಟು ಹತ್ತಿರಕ್ಕೆ ಹೋಗ್ತಾ ಇದ್ದೆ. ಯಾವುದಕ್ಕೆ? ನಮ್ಮ ನಿತ್ಯ ಮನೆಗೆ ಸೇರಿಕೊಳ್ಳುವುದಕ್ಕೆ, ನಮ್ಮ ನಿತ್ಯ ಒಂದು ಸಂಪತ್ತಿನಲ್ಲಿ ನಾವು ಸೇರಿಕೊಳ್ಳುವುದಕ್ಕೆ, ನಮ್ಮ ನಿತ್ಯವಾದಂತ ಒಂದು ಪ್ರಾಪರ್ಟಿ ಕರ್ತರು ನಮಗೋಸ್ಕರ ಇಟ್ಟಿದ್ದಾರೆ, ಅದಕ್ಕೆ ಹೋಗಿ ಸೇರ್ಕೊಳ್ಳಿಕ್ಕೆ, ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಇನ್ನಷ್ಟು ಹತ್ತಿರ ದಿನಾಲು ಮುಂದೆ ಹೋಗ್ತಾ ಇದ್ದೀವಿ. ಆ ಮುಂದೆ ಹೋಗುವ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೇನ್ ಮಾಡ್ಬೇಕು? ಕರ್ತನಿಗಾಗಿ ಬಾಳ್ಬೇಕು. ಯಾವ ರೀತಿಯಾಗಿ ಬಾಳ್ಬೇಕು ಅನ್ನೋದನ್ನೇ ನಾವು ಈಗ ನೋಡ್ಬೇಕಾಗಿದೆ. ನೋಡಿ, ಇಬ್ರಿಯ 12:15 ಏನು ಹೇಳ್ತದೆ ಅಂತ ಹೇಳಿದ್ರೆ, ಏನು ಹೇಳ್ತದೆ? ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಇದು ಸ್ವಲ್ಪ ಡೇಂಜರಸ್. ಇಷ್ಟೊತ್ತು ಖುಷಿಯಾಗಿತ್ತು, ಸಂತೋಷವಾಗಿತ್ತು. ಇಷ್ಟೊತ್ತು ಸಂತೋಷವಾಗಿದ್ದೆವು. ಈ ವಾಕ್ಯ ನೋಡಿದಾಗ ಸ್ವಲ್ಪ ಆತಂಕ ಹುಟ್ಟಿಸುವಂತ ಸಂಗತಿಯಾಗಿದೆ. ಹೌದಾ? ಇದಕ್ಕೆ ಉತ್ತರ ಉಂಟು. ಸಾಧ್ಯ. ನಾವು ಪರಿಶುದ್ಧರಾಗಿರ್ಲಿಕ್ಕೆ ಸಾಧ್ಯ. ಇದು ನಮ್ಮ ಶಕ್ತಿಗೊಂಡಲ್ಲ. ಯೇಸು ಕ್ರಿಸ್ತನು ತಾನು ಪರಿಶುದ್ಧನಾಗಿ, ತಾನು ನೀತಿವಂತನಾಗಿ, ತನ್ನ ಶರೀರದಲ್ಲಿ ಎಲ್ಲಾ ಪಾಪಗಳನ್ನು ಹೊತ್ತಿಕೊಂಡು ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೋಸ್ಕರನೇ ಯೇಸು ಸ್ವಾಮಿ ಕಾಲ್ವಾರಿ ಶಿಲ್ಬೆ ಮೇಲೆ ಮರಣವನ್ನು ಹೊಂದದ್ದು. ಆತನ ಪರಿಶುದ್ಧತೆಯ ನಿಮಿತ್ತವಾಗಿ ನಾವು ಪರಿಶುದ್ಧರಾಗ್ತೀವಿ. ನಮಗೆ ಆಲ್ರೆಡಿ ನೀತಿಯನ್ನು ಕೊಡಲ್ಪಟ್ಟಿದೆ, ಅದನ್ನು ಕಾಪಾಡ್ಕೊಳ್ಬೇಕು. ನಾವೆಲ್ಲ ಪರಿಶುದ್ಧರಾಗಿದ್ದೇವೆ. ಹೇಗೆ? ಯೇಸುವಿನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟಿದ್ದೇವೆ. ಹುಟ್ಟಿದಂದಿನಿಂದ ಯೇಸುವನ್ನು ಕಂಡುಕೊಂಡಂತ ದಿನದವರೆಗೆ ಮಾಡಿದಂತ ಎಲ್ಲ ದೊಡ್ಡ ಚಿಕ್ಕ ತಪ್ಪುಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ಇದು ಸಂತೋಷ. ಆ ತಪ್ಪುಗಳಲ್ಲಿ ಯಾವುದು ಗಣನೆಗೆ ಬರುವುದಿಲ್ಲ. ಆದರೆ ನಮ್ಮ ದಿನನಿತ್ಯ ಜೀವಿತದಲ್ಲಿ ಮಾಡುವಂತ ಪುನಃ ಮಾಡುವಂತ ತಪ್ಪುಗಳು ಮತ್ತು ಮಾಡುವಂತ ನಿರ್ಲಕ್ಷ್ಯತನವು, ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಆತನ ವಾಕ್ಯವನ್ನು ಮೀರಿ ನಡೆಯುವುದೇ ನಿರ್ಲಕ್ಷ್ಯತನ. ಆವಾಗ ಪುನಃ ಅಶುದ್ಧವಾದ ಸಂಗತಿ ಅಥವಾ ನಮ್ಮ ಪರಿಶುದ್ಧತೆಯನ್ನು ಕೆಡಿಸ್ತದೆ. ಅರ್ಥ ಆಗ್ತಿದೆಯಲ್ವಾ? ಪರಿಶುದ್ಧತೆಯನ್ನು ಕೆಡಿಸ್ತದೆ. ಅದಕ್ಕೋಸ್ಕರ ನಾವು ಜಾಗೃತಿ ಉಳ್ಳವರಾಗಿ ನಮ್ಮ ಪರಿಶುದ್ಧತೆಯನ್ನು, ಕರ್ತನು ನಮಗೆ ಕೊಟ್ಟಂತ ನೀತಿಯುಳ್ಳ ಆ ವಸ್ತ್ರವನ್ನು ನಾವು ಕಾಪಾಡಿಕೊಳ್ಬೇಕು. ನಾವು ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡಿದಾಗ ಅದನ್ನ ಒಮ್ಮೆ ಉಟ್ಕೊಳ್ತೀವಿ, ಮನೆಗೆ ಬಂದಾಗ ಏನ್ ಮಾಡ್ತೀವಿ? ಹಂಗೆ ಬಿಸಾಡ್ಬಿಡ್ತೀವ ಗಾರ್ಬೇಜಿಗೆ? ಇಲ್ಲ ಅಲ್ವಾ? ಹೊಸ ಬಟ್ಟೆ ನಾವು ಕೊಂಡ್ಕೊಂಡಿದೀವಿ ಆದ್ರೆ ಅದನ್ನು ಪುನಃ ವಾಶ್ ಮಾಡಿ, ಕ್ಲೀನ್ ಮಾಡಿ, ಅದನ್ನು ಪುನಃ ಅಯರ್ನ್ ಮಾಡಿಬಿಟ್ಟು ಭದ್ರವಾಗಿ ಜೋಪಾನವಾಗಿ ಕಬಾಟಲ್ಲಿ ಒಳ್ಳೆ ಸ್ಥಳದಲ್ಲಿ ಇಡ್ತೀವಿ. ಅದೇ ರೀತಿಯಾಗಿ ನಮಗೆ ಈ ಹಾಳಾದಂತ ಜೀವಿತಕ್ಕೆ ಹೊಸ ಬದುಕು, ಹೊಸ ಸೃಷ್ಟಿ ಮಾಡಿ, ಶುದ್ಧ ಮಾಡಿ ಹೊಸ ಬಟ್ಟೆಯನ್ನು ತೊಡಿಸಿದ್ದಾರೆ. ಆ ಹೊಸ ಬಟ್ಟೆ ಅಂತ ಹೇಳಿದ್ರೆ ಪರಿಶುದ್ಧತೆ. ಅದನ್ನು ಕಾಪಾಡಿಕೊಳ್ಬೇಕು. ಅದರ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ.
ಅದನ್ನು ಕಾಪಾಡಿಕೊಳ್ಳುವುದಾದ್ರೆ ಖಂಡಿತ ಕರ್ತನ ಬರೋಣದ ದಿನದಲ್ಲಿ ನಾವು ನೆಮ್ಮದಿಯಿಂದ ಸಂತೋಷವುಳ್ಳವರಾಗಿ ಪೂರ್ಣ ನಂಬಿಕೆಯೊಂದಿಗೆ ಪೂರ್ಣ ನಿರೀಕ್ಷೆಯೊಂದಿಗೆ ನಾವು ಕರ್ತನ ಬರೋಣದಲ್ಲಿ ಪಾಲುಗಾರಾಗುವೆವು. ಪ್ರೈಸ್ ದ ಲಾರ್ಡ್. ಹೀಗಿರಲಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 17. 2ನೇ ಕೊರಿಂಥ 5:17 ಏನು ಬರೆದಿದೆ? ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಯಾರಾದರೂ ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡು ದಿನಾಲು ಆತನ ವಾಕ್ಯವನ್ನು ಪಾಲಿಸಿ ನಡೆಯುವುದಾದರೆ ಆತನು ನೂತನ ಸೃಷ್ಟಿ. ಈಗ ಪೂರ್ವ ಸ್ಥಿತಿ ಹಳೆ ಸ್ವಭಾವ ಎಲ್ಲ ಹೋಗಿ ಎಲ್ಲ ನೂತನವಾಯಿತು. ಆ ನೂತನ ಸ್ವಭಾವದಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಎನ್ನುವುದು ಇವತ್ತು ಪ್ರಶ್ನೆ ಆಗಿದೆ. ನಾವು ಕ್ರಿಸ್ತನಲ್ಲಿ ಇವತ್ತು ಜೀವಿಸ್ತಾ ಇದ್ರೆ, ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಜೀವಿಸ್ತಾ ಇದ್ರೆ, ನೋಡಿ ಇವತ್ತು ಕ್ರಿಶ್ಚಿಯನ್ರಿಗೆ ಅನೇಕ ಹೆಸರುಗಳು ಉಂಟು. ನಾನು ಆ ಪಂಗಡದವನು, ನಾನು ಈ ಪಂಗಡದವನು. ಆದ್ರೆ ನಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ಬೈಬಲ್ ಹೇಳ್ತದೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ನಮಗೆ ಬೇರೆ ಯಾವ ಹೆಸರಿಲ್ಲ. ನಾವೆಲ್ಲ ಒಂದೇ ರಕ್ತದಿಂದ ತೊಳೆಯಲ್ಪಟ್ಟವರು. ನಾನು ಆ ಸಭೆಗೆ ಈ ಸಭೆಗೆ ಸೇರಿದವನು ಅಲ್ಲ. ಇಲ್ಲಿ ವಿಷಯ, ಕ್ರಿಸ್ತನು ಬರುವಾಗ ನಾವು ಆತನಲ್ಲಿ ಹೊಸ ಶುಭ್ರವಾದ ವಸ್ತ್ರವನ್ನು ತೊಡ್ಕೊಂಡಿದ್ದೇವಾ, ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ ಇಲ್ಲವಾ, ನೀತಿ ಇದೆಯಾ ಇಲ್ಲ ಅಂತ ಅದನ್ನ ನೋಡ್ತಾರೆ. ನಮ್ಮಲ್ಲಿ ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆ ಇದೆಯಾ ಇಲ್ಲ ಅನ್ನೋದನ್ನ ನೋಡ್ತಾರೆ. ನಾನು ಪುನಃ ಭೂಮಿಗೆ ಬರುವಾಗ ಈ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ, ನನಗೆ ಪುನಃ ನಂಬಿಕೆ ನೋಡ್ಲಿಕ್ಕೆ ಸಿಗ್ತದಾ ಅಂತ ಪ್ರಶ್ನೆ ಮಾಡ್ಬಿಟ್ಟು ಹೋಗಿದ್ದಾರೆ. ಐ ಥಿಂಕ್ ಲೂಕ 18ರಲ್ಲಿ 7 ಅಥವಾ 8ರಲ್ಲಿ ಎಲ್ಲೋ ಬರ್ದಿದೆ ಇರ್ಬೇಕು ನೋಡಿ. ಲೂಕ 18 ವಾಕ್ಯ 7 ಅಥವಾ 8. ನಾನು ಪುನಃ ಭೂಮಿಗೆ ಬಂದಾಗ ಈ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಎಂಬ ಪ್ರಶ್ನೆ. ಯಾರು ಹೇಳಿದ್ದು? ಯೇಸು ಸ್ವಾಮಿ. ಹಾಗಾದ್ರೆ ಪ್ರಶ್ನೆ ಇದಾಗಿದೆ, ನಾವು ಕ್ರಿಸ್ತನಲ್ಲಿದ್ದು ನಂಬಿಕೆ, ಪರಿಶುದ್ಧತೆ, ಆ ನೂತನ ಸೃಷ್ಟಿಯ ಸ್ವಭಾವ, ಒಳ್ಳೆ ಮನಸ್ಸನ್ನು ಹೊಂದ್ಕೊಂಡಿದ್ದೇವಾ ಅಥವಾ ಇಲ್ಲ ಎಂಬುದಾಗಿ ಆಗಿದೆ. ಆಮೇನ್. ಹಾಗಾಗಿ ನಾವು ಕ್ರಿಸ್ತನಲ್ಲಿ ಇರುವುದಾದ್ರೆ ದಿನಾಲು ಹೊಸ ಮನಸ್ಸನ್ನು ಹೊಂದಿಕೊಂಡು ಪರಿಶುದ್ಧತೆಯಲ್ಲಿ ಜೀವಿಸ್ಲಿಕ್ಕೆ ದಿನಾಲು ಪ್ರಯತ್ನ ಪಡ್ತಾ ಇರುವುದಾದ್ರೆ ನಮಗೋಸ್ಕರ ಹೊಸ ಹೊಸ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡುತ್ತಾ, ನಮ್ಮನ್ನು ಇನ್ನಷ್ಟು ಬಲಪಡಿಸುತ್ತಾ, ಇನ್ನಷ್ಟು ಸಹಾಯ ಮಾಡುತ್ತಾ, ಇನ್ನಷ್ಟು ಆಶೀರ್ವಾದಗಳನ್ನು ಕೊಡುತ್ತಾ, ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಿ, ನಮಗೆ ಹೊಸ ಮಾರ್ಗಗಳನ್ನು ತೆರೆದು, ಹೊಸ ಒಂದು ಆಶ್ರಯವನ್ನು ಕೊಟ್ಟು, ಎಲ್ಲ ಕಷ್ಟದಲ್ಲಿ ಒಂದು ಪಾರು ಮಾಡಿ ಅವರು ನಮಗೆ ಮುನ್ನಡೆಸಲಿಕ್ಕಿದ್ದಾರೆ. ಇದೇ ಅವರ ಸ್ವಭಾವ. ಯೇಸುಸ್ವಾಮಿ ಸುಮ್ಮನಿರಲ್ಲ. ಯೇಸುಸ್ವಾಮಿ ಹೇಳಿದ್ದಾರೆ, ನನ್ನ ತಂದೆ ಮೊದಲಿನಿಂದಲೂ ಕಾರ್ಯ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ನಾನು ಸಹ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿ ಕೆಲಸ ಏನು? ಪ್ರತಿಯೊಬ್ಬರ ಜೀವಿತದ ಮೇಲೆ ಗಮನವಿಡುವುದೇ ಆತನ ಕೆಲಸ. ನಾವು ಹೇಗ್ ಬದುಕ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಏನು ಏರುಪೇರುಗಳಿದ್ದಾವೆ, ಕಷ್ಟ ಏನಿದೆ, ದುಃಖ ಏನಿದೆ, ನೋವು ಏನಿದೆ, ಸಂತೋಷ ಏನಿದೆ, ನಮ್ ಬಾಳು ಚೆನ್ನಾಗಿ ಹೋಗ್ತಾ ಇದೆಯಾ, ನಾವು ಕರ್ತನಲ್ಲಿ ಬೆಳೀತಾ ಇದ್ದೇವಾ, ಕರ್ತನಲ್ಲಿ ನೀತಿವಂತರಾಗಿದ್ದೇವಾ, ಅಥವಾ ಪಾಪದಲ್ಲಿ ಜೀವಿಸ್ತಾ ಇದ್ದೇವಾ? ಪಾಪದಲ್ಲಿ ಇರುವುದಾದ್ರೆ ನಮ್ಮನ್ನು ತೊಳ್ಕೊಳ್ಬೇಕು, ನಾವು ಸ್ನಾನ ಮಾಡಿಸ್ಕೊಳ್ಬೇಕು, ಶುದ್ಧ ಮಾಡಿಸ್ಕೊಳ್ಬೇಕು, ಕ್ಷಮೆ ಕೇಳ್ಬೇಕು, ನಿರಂತರವಾಗಿ ಆ ನೀತಿಯನ್ನು ಕಾಪಾಡಿಕೊಳ್ಬೇಕು. ಕರ್ತನ ಬರೋಣದೊಳಗೆ ನಾನು ಪೂರ್ಣನಾಗ್ಬೇಕು. ಅದೇ ಇನ್ನೊಂದು ಕಡೆ ನಮ್ಮ ಭೂಮಿಯ ಜೀವಿತದಲ್ಲಿ, ನಮ್ಮ ಈ ಕೌಟುಂಬಿಕ ಜೀವಿತದಲ್ಲಿ ಅನೇಕ ಸಂಗತಿಗಳು ಅವಶ್ಯಕತೆ ಉಂಟು ಈ ಭೂಮಿಯಲ್ಲಿ. ಅದನ್ನು ಸಹ ನಾನು ನೋಡಿಕೊಳ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಏನು ಕುಡಿಬೇಕು, ಏನ್ ತೊಡ್ಕೊಳ್ಬೇಕು, ಎಲ್ಲಿ ವಾಸ ಮಾಡ್ಬೇಕು, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂತ ಎಲ್ಲ ಸಂಗತಿಯನ್ನು ಸ್ವಾಮಿ ಹೇಳಿದ್ದಾರೆ. ಅದು ವಾಗ್ದಾನ. ಸೊ ಆ ಧೈರ್ಯದೊಂದಿಗೆ ನಾವು ಇವತ್ತು ಬದುಕುವುದಾದರೆ ಖಂಡಿತವಾಗಿ ಆ ದಿನ ಹತ್ತಿರಕ್ಕೆ ಬರುವಾಗ ನಾವೆಲ್ಲರೂ ತಯಾರಾಗಿ ಆತನ ಬರೋಣದಲ್ಲಿ ಪಾಲ್ಗಾರ ಆಗುವೆವು. ನಿತ್ಯ ನೆಮ್ಮದಿ, ನಿತ್ಯ ಶಾಂತಿ, ನಿತ್ಯ ಭಾಗ್ಯ, ನಿತ್ಯವಾದಂತ ಆರೋಗ್ಯವನ್ನು ಹೊಂದಿಕೊಳ್ಳುವೆ. ಅಲ್ಲಿ ರೋಗ ಇರುವುದಿಲ್ಲ. ಶುಗರ್, ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಯಾವುದೇ ಇರುವುದಿಲ್ಲ. ತಲೆನೋವು ಇಲ್ಲ, ಬ್ಯಾಕ್ ಪೇನ್ ಇಲ್ಲ.
ಯಾವುದು ಅಲ್ಲಿ ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ Praise the ಲಾರ್ಡ್. Lord. ರಮೇಶ್ ಬ್ರದರ್ ಪ್ಲೀಸ್ ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಓಕೆ ಓಕೆ, ಸೊ ಇದು ನಿತ್ಯ ಭಾಗ್ಯ. ಇದೇ ಕ್ರಿಸ್ತನಲ್ಲಿರುವಂತ ಹೊಸ ಸೃಷ್ಟಿಯ ಫಲಗಳು. ಸುಮ್ನೆ ಬಿಡಲ್ಲ, ನಾವು ಕಷ್ಟಪಡ್ಲಿಕ್ಕೆ ಬಿಡಲ್ಲ ಸ್ವಾಮಿ. ದಿನ ರೊಟ್ಟಿ, ಬಟ್ಟೆ, ವಸತಿ ಕೊಟ್ಟು ಸಹಾಯ ಮಾಡ್ತಾರೆ. ನಮಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನು ಅವ್ರು ನೋಡಿಕೊಳ್ತಾರೆ. ಅದನ್ನು ಎಂದಿಗೂ ಅವರು ಬಿಟ್ಕೊಳ್ಳುವುದಿಲ್ಲ. ಅದು ಆತನ ಚಿತ್ತವಾಗಿದೆ. ಆಮೇನ್. ಹಾಗಾಗಿ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಲ್ಲಿ ನಾವು ಜೀವಿಸ್ತಾ ಇರ್ಬೇಕು. ಎಫೆಸ 4:24, ಎಫೆಸದವರಿಗೆ ಬರೆದ ಪತ್ರ 4:24 ಹೀಗೆ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ. ನೋಡಿ, ದಿನನಿತ್ಯ ಕರ್ತನ ಆಸೆ ಪಡೋದಿದೆ, ನಮ್ಮ ಸ್ವಭಾವದಲ್ಲಿ ಹೊಸಬರಾಗ್ತಾ ಹೋಗ್ಬೇಕು, ನೂತನರಾಗ್ತಾ ಹೋಗ್ಬೇಕು. ಹೊಸ ಸ್ವಭಾವವಾಗಿ ನಮ್ರತೆ, ತಾಳ್ಮೆಯನ್ನು ಧರಿಸ್ಕೊಳ್ಬೇಕು. ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ, ಅದು ದೇವರಿಗೆ ಹೋಲಿಕೆ ಆಗಿರ್ಬೇಕು. ಹೇಗಾಗ್ಬೇಕಂತೆ ನಮ್ಮ ಸ್ವಭಾವ? ಕ್ರಿಸ್ತನ ಸ್ವಭಾವದ ಹಾಗೆ ಆಗ್ಬೇಕು. ಆತನ ನೀತಿ ನಿಜವಾದ ಪರಿಶುದ್ಧತೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಆಮೆನ್. ಸೊ ದೇವರು ಇಷ್ಟಪಡೋದು ಪರಿಶುದ್ಧತೆ, ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ನಾನು ವಾಕ್ಯ ಹಾಕಿಲ್ಲ, ಯಾರಾದ್ರೂ ಓದಿದ್ರೆ ಚೆನ್ನಾಗಿರ್ತದೆ. ಎಫೆಸ ಐ ಗಿವ್ ಯು ವರ್ಡ್. ಎಫೆಸ 4, ಅಲ್ಲ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಕ್ತಿಯುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ, Amen. ಎಫೆಸ 5:27 ಓದಿ. ಎಫೆಸ 5:27. Ephesians 5:27. ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದೆ ಕನ್ನಿಕೆ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲ ಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ನೋಡಿ, ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯದ ಉಪದೇಶದ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು. ಆಮೆನ್. 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 ನೋಡಿ, ಜಲಸ್ನಾನ ಒಂದು, ಇದರ ಅರ್ಥ ದೀಕ್ಷಾ ಸ್ನಾನ ಆಗಿರ್ಬೋದು. ಖಂಡಿತ ಅದು ಸಹ ವಾಕ್ಯದ ಪ್ರಕಾರ ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳಿಗೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾಕ್ಯದ ಉಪದೇಶದ ಸಹಿತವಾದ ಸ್ನಾನ ಅಂತ ಹೇಳಿದ್ರೆ, ಯೋಹಾನ 15:3 ಪ್ರಕಾರ ನನ್ನ ವಾಕ್ಯದಿಂದಲೇ ನೀವು ಶುದ್ಧರಾಗಿದ್ದೀರಿ. ಅದೇ ವಾಕ್ಯವನ್ನು ಕೇಳಿ 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 ನಾವು ಶುದ್ಧ ಆಗ್ತಾ ಹೋಗ್ತೀವಿ. ಅದಕ್ಕೆ ಯೇಸುವಿನ ವಾಕ್ಯವನ್ನು ಜಾಸ್ತಿ ಜಾಸ್ತಿ ಕೇಳುತ್ತಲೇ ಇರಬೇಕು, ಪಾಲಿಸ್ತಲೇ ಇರಬೇಕು, ಧ್ಯಾನಿಸ್ತಲೇ ಇರಬೇಕು. ಅದರ ಮುಖಾಂತರ ನಾವು ನಮಗೆ ಗೊತ್ತಿಲ್ಲದ ಹಾಗೆ ಆ ವಾಕ್ಯದ ಬಲದಿಂದ ವಾಕ್ಯ ನಮ್ಮ ಹೃದಯದಲ್ಲಿ ಸೇರುವುದರ ಮೂಲಕವಾಗಿ ನಾವು ದಿನಾಲೂ ಏನಾಗ್ತಾ ಹೋಗ್ತೀವಿ? ಶುದ್ಧರಾಗ್ತಾ ಹೋಗ್ತೀವಿ. ಹೀಗೆ ಆಗುವುದರಿಂದಲೇ ನಾವು ಯಾವುದೊಂದು ಸುಕ್ಕು ಕಳಂಕ ಇಲ್ಲದ ಪರಿಶುದ್ಧ ಕನ್ಯಕೆಯಂತೆ ಆಗ್ತೀವಿ. ಏನು? ಪರಿಶುದ್ಧವಾದ ಕನ್ಯಕೆ ಎಂಬಂತೆ ಆಗ್ತೀವಿ ನಾವು. ಯಾವ ನಿರ್ದೋಷವಿಲ್ಲದಂತ ಮಹಿಮೆ ಉಳ್ಳ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಬೇಕೆಂಬ ಆಸೆ ಕರ್ತನದಾಗಿದೆ. ಆಮೇನ್. ನೋಡಿ, ಆತನ ರಕ್ತ ಸುರಿಸಿದ್ದು ಆತನ ಸಭೆ ಎಂಬ ಕನ್ಯಕೆ, ಆತನ ಮದುಮಗಳು, ಹೌದಾ? ಆತನು ಮೊದಲಿಂಗನು, ಸಭೆ ಮೊದಲಗಿತ್ತಿ. ಮೊದಲಗಿತ್ತಿಯನ್ನು ಶುಭ್ರವಾಗಿ ನಿರ್ದೋಷ ಇಲ್ಲದಂತ
ವ್ಯಭಿಚಾರ ಮಾಡದಂತ ಒಂದು ಸ್ತ್ರೀ ಅಥವಾ ಒಂದು ಕನ್ಯಕೆಯನ್ನು ಮದುವೆ ಮಾಡ್ಲಿಕ್ಕೋಸ್ಕರ ಯೇಸು ಬರ್ತಾ ಇರೋದು. ಈ ಕಾನ್ಸೆಪ್ಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಗಂಡನು ಸಹ ಶುದ್ಧವಿಲ್ಲದ ಯಾವ ಕನ್ಯಕೆಯನ್ನು, ವ್ಯಭಿಚಾರ ಮಾಡುವಂತ ಯಾವ ಕನ್ಯಕೆಯನ್ನು ಮದುವೆ ಮಾಡ್ಲಿಕ್ಕೆ ಇಷ್ಟಪಡ್ಕೊಳ್ಳಲ್ಲ. ರೈಟ್? ಇಷ್ಟಪಡ್ಕೊಳ್ಳಲ್ಲ. ತಿಳಿತು ಅಂದ್ರೆ ದೂರ ಆಗ್ತಾರೆ. ಉದಾಹರಣೆ ನಾನು ಬೈಬಲ್ ಇಂದಾನೇ ಕೊಡ್ತೀನಿ. ಯೇಸುವನ್ನು ಹುಟ್ಟಿಸ್ಲಿಕ್ಕೆ ಗರ್ಭವತಿ ಆಗಿರುವಂತ ಮೇರಿಯ ಬಗ್ಗೆ, ಅವಳು ಗರ್ಭವತಿ ಆಗಿದ್ದಾಳೆ ಅಂತ ಸಮಾಚಾರವನ್ನು ತಿಳಿದ ತಕ್ಷಣ ಯೋಸೇಫನು ಅವಳಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಪಟ್ಟನು. ಮೇರಿ ತಪ್ಪು ಮಾಡ್ಲಿಲ್ಲ. ಆದ್ರೆ ಯೋಸೇಫನ ಮನದಲ್ಲಿ ಆ ಒಂದು ವಿಚಾರ ಬಂತು, ಈತಳು ಹೇಗೆ ಗರ್ಭವತಿ ಆಗಿದ್ದಾಳೆ, ನಾನು ಹೇಗೆ ಇವಾಗ ಮದುವೆ ಮಾಡ್ಕೊಳ್ಳಿ ಎನ್ನುವ ವಿಷಯ ಬಂತ ಇಲ್ವಾ ಹೇಳಿ? ಬರೆದಿದೆ ಅಲ್ವಾ? ಆತಳನ್ನು ಯಾರಿಗೂ ತಿಳಿಯದಂತೆ ದೂರ ಮಾಡಲಿಕ್ಕೆ ಆತನು ಪ್ರಯತ್ನ ಪಟ್ಟನು. ಆದ್ರೆ ಅದೇ ಗಳಿಗೆಯಲ್ಲಿ ಸ್ವರ್ಗದೂತನು ಬಂದು ಆತನಿಗೆ ಸತ್ಯವನ್ನು ಹೇಳ್ತಾರೆ, ನೀನ್ ಸೇರಿಕೋ, ಆತಳ ಗರ್ಭವು ಆದದ್ದು ಮನುಷ್ಯನಿಂದಲ್ಲ, ಅದು ದೇವರ ಆತ್ಮನಿಂದ ಆಗಿದೆ. ಆ ಹುಟ್ಟುವಂತ ಮಗು ದೇವರ ಮಗನಾಗಿದ್ದಾನೆ, ಕುಮಾರನಾಗಿದ್ದಾನೆ ಅಂತ ನ್ಯೂಸ್ ಕೊಟ್ಟ ಮೇಲೆ ಆತನು ಒಂದಾಗ್ತಾರೆ. ನೋಡಿ, ಮೇರಿ ಸತ್ಯವಾಗಿದ್ದು ಸಹ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಯೋಸೇಫನಿಗೆ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ, ಮನುಷ್ಯರಾಗಿರುವ ನಮಗೆ, ಒಂದು ಗಂಡಸಿಗೆ ಒಂದು ಸ್ತ್ರೀ ಮೇಲೆ ಸಂಪೂರ್ಣ ನಂಬಿಕೆ ಬರ್ಬೇಕಾದ್ರೆ ಎಷ್ಟು ಆತನು ಯೋಚನೆ ಮಾಡ್ತಾನೆ ಅಲ್ವಾ? ಅದೇ ತರ ಯೇಸು ಸ್ವಾಮಿ ಸಹ ತಾನು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗುವಂತ ಸಭೆ ಎಂಬ ಕನ್ಯಕೆಯು ಸ್ವಲ್ಪ ಕೂಡ ಕಳಂಕ ಸುಕ್ಕು ಇಲ್ಲದಂತೆ ಇರಬೇಕು, ನಿರ್ದೋಷವುಳ್ಳದಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಆ ಆಸೆಯನ್ನು ಪೂರ್ತಿ ಮಾಡಿಕೊಡುವ ಕೆಲಸ, ಜವಾಬ್ದಾರಿ ನಮ್ಮದಾಗಿದೆ. ಆಮೇಲೆ ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ದಿನಾಲು ಇದೇ ಪ್ರಾರ್ಥನೆ ಮಾಡುವ. ಎಲ್ಲಾ ಶೋಧನೆಗಳಿಂದ, ತಪ್ಪುಗಳಿಂದ ನನ್ನನ್ನು ಕಾಪಾಡು ಕರ್ತನೆ, ಬೀಳದಂತೆ ನನಗೆ ಬಲ ಕೊಡು ಕರ್ತನೆ, ಶಕ್ತಿ ಕೊಡು ಕರ್ತನೆ. ಎಲ್ಲ ಶೋಧನೆ ಪರೀಕ್ಷೆಗಳಿಂದ ನನ್ನನ್ನು ಸುರಕ್ಷಿತವಾಗಿಡು, ಎಲ್ಲಿಯೂ ಪಾಪದಲ್ಲಿ ಬೀಳದಂತೆ ನನ್ನನ್ನು ದಿನಾಲು ನೀನು ಕೈ ಹಿಡಿದು ನಡೆ. ನಿನ್ನ ವಾಕ್ಯ ನನಗೆ ಬಲವಾಗಿರಲಿ, ರಕ್ಷಣೆ ಆಗಿರಲಿ, ಸಹಾಯವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರೆ ದಿನಾಲು ನಮ್ಗೆ ಸ್ಪೆಷಲ್ ಬಲ ಸಿಗ್ತದೆ. ಪ್ರಾರ್ಥನೆ ಮಾಡದೇ ಇದ್ರೆ ಬಲ ಸಿಗಲ್ಲ, ಬಿದೋಗ್ತೀವಿ, ಶೋಧನೆಗೊಳಪಡ್ತೀವಿ, ಪಾಪ ಆಗ್ತದೆ, ಪರಿಶುದ್ಧತೆ ಕಳ್ಕೊಳ್ತೀವಿ, ಸುಕ್ಕು ಬಂದ್ಬಿಡ್ತದೆ, ದೋಷ ಬಂದ್ಬಿಡ್ತದೆ. ಇದೇ ನಮ್ಮ ಈ ವಿಶ್ವಾಸಿ ಜೀವಿತದ ಮುಖ್ಯವಾದಂತ ಭಾಗ. ಅರ್ಥ ಆಗ್ತಿದೆಯಲ್ಲ? ಮುಂದೆ 1 ಕೊರಿಂಥ 3:16, ನೀವು ದೇವರ ಆಲಯವಾಗಿದ್ದೀರಿ. 1 ಕೊರಿಂಥ 3:16, ನೀವು ದೇವರ ಆಲಯವಾಗಿದ್ದೀರಿ ಮತ್ತು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಇದು ನಿಮಗೆ ಗೊತ್ತಿದೆಯಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ದೇವರ ಆಲಯ ಅಂತ ಹೇಳಿದಾಗೆ ಎಷ್ಟು ಜನ ದೇವಸ್ಥಾನವನ್ನು ನೋಡಿದ್ದೀರಿ? ನಾವೆಲ್ಲರೂ ದೇವಸ್ಥಾನವನ್ನು ನೋಡಿದ್ದೀರಿ. ಜನರೆಲ್ಲ ದೇವರ ಸ್ಥಾನ, ದೇವರ ಆಲಯ, ಮಂದಿರ, ಅದರೊಳಗೆ ಹೋಗುವಾಗ ಎಷ್ಟು ಭಯ, ಭಕ್ತಿ, ಕಣ್ಣು ಮುಚ್ಕೊಂಡು ಪೂರ್ಣ ತಮ್ಮನ್ನೇ ಅರ್ಪಣೆ ಮಾಡಿಕೊಂಡು ಒಪ್ಪಿಸಿಕೊಟ್ಟು ಅದರೊಳಗೆ ಪ್ರವೇಶ ಮಾಡ್ತಾರೆ ಅಲ್ವಾ? ನಾವೊಂದು ಪಿಕ್ಚರ್ ಅನ್ನು ಕಲ್ಪಿಸಿಕೊಳ್ಳೋಣ. ಹಾಗಾದ್ರೆ ಈ ನಮ್ಮ ಶರೀರ ಇವತ್ತು ಬೇರೆ ಏನು ಅಲ್ಲ, ಅದು ನಮ್ಮ ಕರ್ತನಾದ ಯೇಸುವಿನ ಆಲಯವಾಗಿದೆ. ಇಲ್ಲಿ ದೇವರು ವಾಸ ಮಾಡ್ತಾರೆ. ದೇವರು ವಾಸ ಮಾಡ್ತಾರೆ ನಮ್ಮೊಳಗೆ. ನಾನು ನನ್ನ ತಂದೆಯು ನಿನ್ನಲ್ಲಿ ಬಂದು ವಾಸ ಮಾಡುವೆವು ಮತ್ತು ಬಿಡಾರವನ್ನು ಕಟ್ಟಿಕೊಳ್ಳುವೆವು, ಯೋಹಾನ 14:23 ಹೇಳಿದೆ. ಹಾಗಾದ್ರೆ ಈ ಆಲಯಕ್ಕೆ ನಾವು ಎಷ್ಟು ಚೊಕ್ಕವಾಗಿಯೂ ಶುದ್ಧವಾಗಿಯೂ ಕ್ಲೀನ್ ಮಾಡಿ ಧೂಪಾರತಿಯನ್ನು ಹಾಕುತ್ತಾ ಅಲ್ಲಿ ಒಳ್ಳೆಯ ವಾಸನೆ ಬರುವ ಹಾಗೆ, ಪರಿಮಳ ಬರುವ ಹಾಗೆ ಅಲ್ಲಿ ನಾವು ಧೂಪವನ್ನು ಹಾಕ್ತಾ ಇರ್ಬೇಕು. ನೋಡಿ, ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಹೇಳಿ? ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತಾರೆ, ಗುಡಿಸ್ತಾ ಇರ್ತಾರೆ, ಕಸ ಹಾಕುದಿಲ್ಲ, ಗಲೀಜ್ ಯಾವುದನ್ನೂ ಇಡುವುದಿಲ್ಲ ಅಲ್ಲಿ. ಹೌದಾ? ಯಾಕೆ? ಅದು ದೇವರು ಇರುವಂತ ಸ್ಥಳ ಅಂತ ಇಡೀ ಲೋಕಕ್ಕೆ ತಿಳಿದಿದೆ. ಎಂತ ಒಬ್ಬ ಕಟೋರ ಬಂದ್ರು ಸಹ
ಅಲ್ಲಿ ಅವನು ಏನ್ ಮಾಡ್ತಾನೆ? ಕೈ ಮುಗಿತಾನೆ, ಒಂದು ಹೃದಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಕಾರಣ ದೇವರ ಆಲಯ ಸ್ಥಾನ. ಏನಪ್ಪಾ ಅಂದ್ರೆ ಈ ಲೋಕಕ್ಕೆ ನಿಜವಾದ ಆಲಯ ಯಾವುದಂತ ತಿಳಿದಿಲ್ಲ, ಅದೇ ಫ್ಯಾಕ್ಟ್, ಅದೇ ನಿಜವಾದ ಸಂಗತಿ. ಬಟ್ ತಿಳಿದಿರುವ ನಾವುಗಳು ಇನ್ನೆಷ್ಟು ನಮ್ಮ ಈ ಶರೀರವೆಂಬ ದೇವರ ಜೀವಂತ ಆಲಯವನ್ನು ದಿನಾಲು ಶುದ್ಧ ಮಾಡುತ್ತಾ ಕಸ ಮತ್ತು ಗಲೀಜು ಒಂದನ್ನು ಹಾಕದೆ ಎಷ್ಟು ನಾವು ಕಾಪಾಡಿಕೊಳ್ಬೇಕು. ಇದರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟ ಹಾಗೆ ಅಷ್ಟು ಮಟ್ಟಿಗೆ ದೇವರು ಸಹ, ನಮ್ಮ ತಂದೆಯು ಸಹ ನಮ್ಮ ಮೇಲೆ ಕರುಣೆಯನ್ನು ಸುರಿಸ್ತಾನೆ. ನಾವು ಎಷ್ಟು ಆತನ ಆಲಯವಾದ ನಮ್ಮ ಶರೀರಕ್ಕೆ ಕಾಳಜಿಯನ್ನು ವಹಿಸ್ತೇವೋ ಅಷ್ಟೇ ನಮ್ಮ ತಂದೆಯಾದ ದೇವರು ನಮ್ಮ ಜೀವಿತ, ನಮ್ಮ ಭವಿಷ್ಯದ ಕಾಳಜಿಯನ್ನು ವಹಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ಶರೀರವೆಂಬ ಆತನ ಆಲಯವನ್ನು ನಾವು ಕಾಳಜಿ ವಹಿಸುವುದಾದ್ರೆ ನಮ್ಮ ಜೀವನದಲ್ಲಿ ನಾವು ಕಷ್ಟಪಡುವುದಿಲ್ಲ, ಅಂದ್ರೆ ಕೊರತೆಯನ್ನು ಅನುಭವಿಸುವುದಿಲ್ಲ, ಬೀಳ್ಲಿಕ್ಕೆ ಬಿಡುವುದಿಲ್ಲ ಕರ್ತನು. ಯಾಕೆಂದ್ರೆ ಆತನ ಆಲಯವನ್ನು ಕಾಪಾಡುವವರಿಗೆ ದೇವರು ಖಂಡಿತವಾಗಿ ತನ್ನ ಕರುಣೆ, ತನ್ನ ಆಶೀರ್ವಾದವನ್ನು ಸುರಿಸಿಯೇ ಸುರಿಸುತ್ತಾನೆ. ಆಮೆನ್. ಯಾಕೆಂದ್ರೆ ಇನ್ನೊಂದು ಕಡೆ ಹೇಳಲ್ಪಟ್ಟಿದೆ, ಈ ವಾಕ್ಯ ಬಿಟ್ಟು ಇನ್ನೊಂದು ಕಡೆ ಇದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಲ್ಪಟ್ಟಿದೆ, ನೀವು ದೇವರ ಆಲಯವಾಗಿದ್ದೀರಿ, ನಿಮ್ಮ ಶರೀರವು ದೇವರ ವಾಸಸ್ಥಾನವಾಗಿದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಬೇರೆ ಒಂದ್ ಕಡೆ ಬರೆದಿದೆ, ನೀವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ. ಅರ್ಥ ಆಗ್ತಿದೆಯಲ್ಲ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ದೇವರ ಆಲಯ, ಅವರ ಮನೆಯಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಾವು ಈ ಆಲಯವನ್ನು ಕಾಪಾಡಿಕೊಳ್ಬೇಕು. ಆಮೆನ್. ನೋಡಿ ಮುಂದಿನ ವಾಕ್ಯ, ಅವನಾದ್ರೂ ದೇವರ ಆಲಯವನ್ನು ಹೊಲೆ ಮಾಡಿದರೆ ದೇವರ ಅವನನ್ನು ನಾಶ ಮಾಡುವನು, ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದ. ಇಲ್ಲೇ ಬರೆದಿದೆ ನೋಡಿ, ಆ ಆಲಯವು ನೀವೇ. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ಹಲ್ಲೆಲೂಯಾ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಸಮಯ ಮುಗ್ದಿದ ಕಾರಣ. ನಾವು ಮುಂದಿನ ವಾರ ಇದನ್ನು ಕಂಟಿನ್ಯೂ ಮಾಡೋಣ. ತುಂಬಾ ವಿಷಯಗಳಿದ್ದಾವೆ, ಇದು ತಿಂಗಳುಗಟ್ಲೆ ನಾವು ಮಾತಾಡ್ಬೋದು. ಅಷ್ಟು ವಿಷಯಗಳು, ಯೇಸುವಿನ ಬರಣದ ಬಗ್ಗೆ ನಾವು ಕಲಿಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಯೇಸುವಿನ ಬರಣದಲ್ಲಿ ನಾವು ಮಾಡ್ಬೇಕಾದಂತ ಸಂಗತಿ, ನಮ್ಮ ಜೀವಿತವನ್ನು ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ನಿರ್ದೋಷವುಳ್ಳದಾಗಿ ನಾವು ಕಾಪಾಡಬೇಕು. ಇದು ನಮ್ಮ ಡ್ಯೂಟಿ. ಆ ನೀತಿಯನ್ನು ಕಾಪಾಡ್ತಾ ಇದ್ರೆ ನಮಗ್ ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸ್ತಾನೆ ಅಂತ ವಾಗ್ದಾನ ಮಾಡಿದ್ದಾನೆ. ಆತನ ನೀತಿಯನ್ನು ಹುಡುಕ್ಬೇಕು, ಅಂದ್ರೆ ಪರಿಶುದ್ಧತೆಯನ್ನು ಹುಡುಕುವುದು. ಆವಾಗ ನಿಮಗೆ ಏನೇನು ಬೇಕು ಭೂಮಿಯಲ್ಲಿ, ಊಟ, ಬಟ್ಟೆ, ವಸತಿ, ಇವೆಲ್ಲ ನಿಮಗೆ ಸಿಗುವುದು. ಇದೆಲ್ಲ ನಿಮಗೆ ಸಿಗುವುದು. ಇವಾಗ ಅರ್ಥ ಆಗ್ತಿದೆ ಆ ವಾಕ್ಯದ ಅರ್ಥ? ಮತ್ತಾಯ 6:33, ಹುಡುಕಿರಿ ದೇವರ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು. ಆತನ ನೀತಿ ಅಂದ್ರೆ ಪರಿಶುದ್ಧತೆ. ಅದನ್ನ ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಆವಾಗ ನಿಮಗೆ ಬೇಕಾಗಿರುವುದೆಲ್ಲವೂ ನಿಮಗೆ ಸಿಗುವುದು. ವಾಗ್ದಾನ ಮಾಡಿದಾರಲ್ವಾ? ಇವೆಲ್ಲವೂ ನಿಮಗೆ ದೊರಕುವುದು. ಯಾವುದೆಲ್ಲ? ಊಟ, ಬಟ್ಟೆ, ಕುಡಿಲಿಕ್ಕೆ ಬೇಕು, ಇದ್ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಿಮಗೆ ಸಿಗ್ತದೆ. ನೀವು ಹುಡುಕಿ ನನ್ನ ನೀತಿ, ನನ್ನ ಪರಿಶುದ್ಧತೆ ಅಂತ ಯೇಸು ವಾಗ್ದಾನ ಮಾಡಿದ್ದಾರೆ. ಆಮೇನ್. ಬನ್ನಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಈ ಸಂದರ್ಭಕ್ಕಾಗಿ. ಹೇಳಿದಂತ ಎಲ್ಲ ವಾಕ್ಯಗಳು ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ನಿತ್ಯಕ್ಕೂ ಅದು ವಾಸಿಸಲ್ಪಡಲಿ. ಅಲ್ಲಿಂದ ಹೋಗದಂತೆ, ಸೈತಾನನ್ನು ಕದ್ದುಕೊಳ್ಳದಂತೆ ಕಾಪಾಡು. ನಿನ್ನ ನಿತ್ಯ ರಕ್ಷಣೆಯನ್ನು ಕೇಳುವರಾಗಿದ್ದೇವೆ ಸ್ವಾಮಿ. ದಿನಾಲು ಪ್ರತಿಯೊಬ್ಬರನ್ನು ಶುದ್ಧ ಮಾಡುತ್ತಾ ನೀತಿಯಲ್ಲಿ ಬಲಪಡಿಸು ಕರ್ತನೆ. ಅವರನ್ನು ಇನ್ನಷ್ಟು ಆಶೀರ್ವದಿಸು. ಜೀವನದಲ್ಲಿ ಒಳ್ಳೊಳ್ಳೆ ಆಶೀರ್ವಾದಗಳನ್ನು ಹೊಂದಿ ಯೇಸುವಿನ ಮಕ್ಕಳಾಗಿ ಲೋಕಕ್ಕೆ ಕಾಣಿಸಿಕೊಂಡು ಸಾಕ್ಷಿಯಾಗಿ ಕರ್ತನು ನನ್ನ ಜೀವಿತವನ್ನು ಎಷ್ಟು ಒಳ್ಳೆಯದು ಮಾಡಿದ್ದಾನೆ ಎಂಬುದು ತೋರಿಸಿ ಜೀವಿಸುವವರಾಗಿ, ಅಷ್ಟೇ ಅಲ್ಲದೆ ದೇವರೇ ತಂದೆಯೇ, ಅನೇಕರ ಜೀವಿತಕ್ಕೆ ಅವರು ಕಾರಣರಾಗುವಂತೆ, ಅನೇಕರ ಜೀವಿತವು ಮಾರ್ಪಾಡುವುದಕ್ಕೆ ಸಾಕ್ಷಿಗಳಾಗುವಂತೆ, ಕಾರಣರಾಗುವಂತೆ ನೀನು ಅವ್ರನ್ನು ಎಬ್ಬಿಸು ಕರ್ತನೆ. ಲೋಕದ ಸಂಗತಿಗಳಲ್ಲಿ, ಪ್ರಾಪಂಚಿಕ ಕಥೆಗಳಲ್ಲಿ ಅಥವಾ ಯಾವುದೇ ಪರಂಪರೆಯಲ್ಲಿ ಅವರು ಸಿಕ್ಕಿ ಬೀಳದಂತೆ ಕ್ರಿಸ್ತನಿಗಾಗಿ, ಕ್ರಿಸ್ತನ ನೀತಿಯಲ್ಲಿ, ವಾಕ್ಯದಲ್ಲಿ ಬದುಕುವರಾಗಿ, ನಿಜವಾದ ಕ್ರೈಸ್ತರಾಗಿ ಅವರನ್ನು ಬೆಳೆಸು ಕರ್ತನೆ.
ಎಂಬ ನನ್ನ ಪ್ರಾರ್ಥನೆ ತಂದೆ. ಅಲ್ಲಿ ಸೇರಿರುವವರಲ್ಲಿ ಒಬ್ಬರು ಸಹ ನಷ್ಟಪಡದೆ, ನಮ್ಮ ಈ ಗ್ರೂಪ್ ನಲ್ಲಿರುವಂತ ಒಬ್ಬ ವ್ಯಕ್ತಿಯು, ಅವರ ಕುಟುಂಬದಲ್ಲಿರುವಂತ ಒಬ್ಬರು ಸದಸ್ಯರು ನಾಶವಾಗದಂತೆ, ಆ ದಿನದಲ್ಲಿ ಕೈ ಬಿಡಲ್ಪಡದಂತೆ, ಎಲ್ಲರೂ ರಕ್ಷಣೆಗೆ ಒಳಗಾಗುವಂತೆ, ಕ್ರಿಸ್ತನ ಮರಣದಲ್ಲಿ ಸೇರುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳೋನಾಗಿದ್ದೇನೆ ತಂದೆಯೇ. ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲಾ ಮಹಿಮೆಯು, ಕೃತಜ್ಞತೆಯು, ಸ್ತೋತ್ರವು, ಘನವು, ಮಾನವು, ಗೌರವ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋನಾಗಿದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ. ಗಾಡ್ ಬ್ಲೆಸ್ ಯು. ಮುಂದಿನ ಪ್ರಾರ್ಥನೆಗಳನ್ನು ಕಂಟಿನ್ಯೂ ಮಾಡಿ. ನಾವು ನಮ್ಮ ದೇಶ ರಾಜ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಊರಿಗೋಸ್ಕರ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ನಾವಿರುವಂತ ಊರುಗಳಿಗೋಸ್ಕರ, ಉಡುಪಿ, ನಮ್ಮ ಬೈಂದು, ಕುಂಟ, ನೀವು ನಿಮ್ಮ ಊರುಗಳನ್ನು ನೆನಪಿಸಿಕೊಳ್ಳಿ. ಆಯ್ತಾ? ಅಕ್ಕಪಕ್ಕದಲ್ಲಿ ಎಷ್ಟೋ ಆತ್ಮಗಳಿದ್ದಾವೆ, ಎಷ್ಟೋ ಜನರಿದ್ದಾರೆ, ಅವ್ರಿಗೆ ಯಾರಿಗೂ ರಕ್ಷಣೆ ಸಿಕ್ಕಿಲ್ಲ. ಒಂದು ನಿಮಿಷ ಪ್ರಾರ್ಥನೆ. ಯೇಸುವೆ, ಅವ್ರನ್ನು ಸಹ ಮುಟ್ಟು, ಅವ್ರನ್ನು ಬೆಳಕಿಗೆ ಕೊಂಡು ಬಾ. ಅಂಧಕಾರದಲ್ಲಿದ್ದಾರೆ ಸ್ವಾಮಿ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಬೆಳಕು ಯಾವ್ದಂತ. ಯೇಸುವೆ ಅವರಿಗೆ ಬೆಳಕಾಗಿದ್ದಾರೆ ಅಂತ ನೀನ್ ತೋರಿಸ್ಕೊಡು. ನಾವು ಅವರ ಸೇವೆ ಮಾಡ್ತೀವಿ, ಅವ್ರಿಗೆ ವಾಕ್ಯ ಹೇಳ್ಕೊಡ್ತೀವಿ, ಅವ್ರಿಗೆ ಪ್ರೀತಿ ತೋರಿಸ್ತೀವಿ. ಯೇಸು ಯಾರೆಂಬುದನ್ನು, ದೇವರ ರಾಜ್ಯ ಎಂಬುದನ್ನು ನಾವು ತೋರಿಸ್ಕೊಡ್ತೀವಿ ಅಂತ ಅವರಿಗೆ ಪ್ರಾರ್ಥನೆ ಮಾಡಿ ಯಾರಾದ್ರೂ ಒಬ್ಬರು ಈ ವಿಷಯಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ಮತ್ತು ಕೇಳಿದಂತ ವಾಕ್ಯಕ್ಕೂ ಸೇರಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ. ಸ್ವಾಮಿ, ಈ ಸಮಯದಲ್ಲಿ ನಾವು ಕೇಳಿದಂತ ಎಲ್ಲ ವಾಕ್ಯಗಳಿಗಾಗಿ